ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನಾನು ಯಾವಾಗಲೂ ಒಂದನ್ನ ಬಹಳ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಸಿನಿಮಾ ಕತೆಗಳು ಸೌಂಡ್ ಮಾಡಬೇಕೇ ಹೊರತು ಸಿನಿಮಾದ ಹಿಂದಿನ ಕತೆಗಳು ಸಿನಿಮಾದವ್ರ ಕತೆಗಳು ಸೌಂಡ್ ಮಾಡಬಾರ್ದು ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಆ ಥರದೊಂದು ಇನ್ಸಿಡೆಂಟ್ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ. ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೊಂದು ಕರಾವಳಿಯ ಬಹಳ ಹಳೆಯ ಇತಿಹಾಸ ಇರುವಂತ ಜಾನಪದ, ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಕಂಬಳ ಅನ್ನುವ ಒಂದು ಗ್ರಾಮೀಣ ಕ್ರೀಡೆಯ ಮೇಲೆ ಮಾಡಿರುವಂತ ಒಂದು ಕತೆ. ಸೊ ಹಾಗಾಗಿ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ರೂರಲ್ ಸ್ಪೋರ್ಟ್ಸ್ ಮೇಲೆ, ಕಂಬಳದ ಮೇಲೆ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತ ಬೇರೆಯದಾದ ಒಂದು ಸಿನಿಮಾ ಅಂತ ನಾನು ನಂಬ್ತೀನಿ. ಇದಕ್ಕೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ನಾನೊಬ್ಬ ಅಥವಾ ನಿರ್ಮಾಣ ಸಂಸ್ಥೆ ಒಂದರಿಂದ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ಕಲಾವಿದರು ಕೆಲಸ ಮಾಡಿದ್ದಾರೆ, ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ವಿಲ್ ಟೇಕ್ ದ ಮೀಡಿಯಾ ಕ್ವೆಶ್ಚನ್ಸ್, ಐ ಗೆಸ್. ಎಸ್ ಸರ್, ಆಲ್ಸೋ ಬಿಫೋರ್ ಟೇಕಿಂಗ್ ದ ಮೀಡಿಯಾ ಕ್ವೆಶನ್, ಟ್ರೈಲರ್ ಅಲ್ಲಿ ಬಹಳ ಬೈದ್ರು ಕೂಡ ತುಂಬಾ ಇಷ್ಟ ಆಗುವಂತಹ ಪಾತ್ರ ನಮ್ಮ ಜಿಜಿ ಅವ್ರದ್ದು. ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಜಿಜಿನ ನೀವೆಲ್ಲರೂ ಕಿರುತೆರೆಯಲ್ಲಿ ನೋಡಿದಿರಾ, ಮೆಚ್ಚಿದ್ದೀರಾ, ಅವ್ರಿಗೆ ವೆಲ್ಕಮ್. ಹಾಗೇನೆ ಅರ್ಜುನ್ ಗೌಡ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಂಡ್ ವಿ ಹ್ಯಾವ್ ಶಿಥಿಲ್ ಪೂಜಾರಿ ಅವರು, ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಓಕೆ, ಸೊ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ದ ಎಂಟೈರ್ ಟೀಮ್ ಇಸ್ ಹಿಯರ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇದ್ದಾರೆ. ಮಾಧ್ಯಮದವರ ಹತ್ರ ಏನೇ ಪ್ರಶ್ನೆ ಇದ್ದಲ್ಲಿ ನೀವು ಕೇಳಬಹುದು ಸರ್. ಯಶೋಧ ಅವರು ಅದೇ ಈಗ ಗಲಾಟೆ ಆಗಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ, ಈಗ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ಗಮನಕ್ಕಿರ್ಲಿಲ್ವಾ? ಪ್ರಜ್ವಲ್ ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕಿತ್ತ? ಪ್ರಜ್ವಲ್ ಅವರು ಯಾಕೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನುವಂಥದ್ದು ಸರ್. ನಿನ್ನೆ ರಾತ್ರಿವರೆಗೂ ಬರ್ತೀವಿ ಅಂತ ಹೇಳಿದ್ರು. ಅವರ ಅಭಿಮಾನಿಗಳು ಒಂದು 100 ಜನ ಬರ್ತಾರೆ ಅಂತಾನು ಇನ್ಫಾರ್ಮ್ ಮಾಡಿದ್ರು. ಅವ್ರಗಳಿಗೆ ಪಾಸು, ಅವ್ರುಗಳು ಬರೋದಕ್ಕೆ ವ್ಯವಸ್ಥೆನೂ ಆಗಿತ್ತು. ಆಮೇಲೆ ಇಲ್ಲಿ ಬಂದಿರೋರು ಅಭಿಮಾನಿಗಳು ಅಂತ ಯಾರ್ಯಾರು ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ನನಗೂ ಗೊತ್ತಿರೋ ಹುಡುಗರೆ, ನನ್ನ ಸ್ನೇಹಿತರೆ. ನಮ್ಮ ಅಭಿ ಅಂತ ಎಲ್ಲೋ ಹುಡುಗ ಮಾತಾಡ್ತಿದ್ನಲ್ಲ, ಅವನು ಪ್ರಜ್ವಲ್ ಅವ್ರ ಅಸಿಸ್ಟೆಂಟು. ಆಮೇಲೆ ಇನ್ನೊಬ್ರು ನಮ್ಮ ದೇವು, ಇವರೆಲ್ಲ ನಮ್ಮ ಆತ್ಮೀಯ ಹುಡುಗರೆ, ಪ್ರಜ್ವಲ್ ಅವ್ರ ಜೊತೆಗೆ ಇರೋರು ಇವರು. ಸೊ ಅವ್ರು ಯಾಕೆ ಸಡನ್ ಆಗಿ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ ನನ್ಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರದ್ದೊಂದು ಸಣ್ಣ ಡಬ್ಬಿಂಗ್ ಇಶ್ಯೂ ಒಂದಿತ್ತು. ಡಬ್ಬು ಅವ್ರ ವಾಯ್ಸು ಸೂಟ್ ಆಗತ್ತಾ ಆಗಲ್ವಾ? ಯಾಕಂದ್ರೆ ಮಂಗಳೂರು ತರದ ಭಾಷೆ ಆಗಿರೋದ್ರಿಂದ 100% ಸೂಟ್ ಆಗಬಹುದಾ ಆಗಲ್ವಾ? ಇನ್ನೂ ಸ್ಪೇಸ್ ಇದೆ, ಇನ್ನೂ ಡಬ್ಬಿಂಗ್ ಮಾಡಬೇಕು ನಾವು ಅಂತಾನೆ ಇದ್ದೀವಿ. ಇನ್ನು ನಮ್ಮ ಡಬ್ಬಿಂಗ್ ಸ್ಟುಡಿಯೋನ ಬ್ಲಾಕ್ ಮಾಡಿ ಇಟ್ಟಿದ್ದೀವಿ. ಇನ್ನು 24ಕ್ಕೆ ರಿಲೀಸ್ ಇರೋದ್ರಿಂದ ಒಂದ್ಸತಿ ಎಫರ್ಟ್ ಹಾಕ್ಬಹುದು, ಚೆನ್ನಾಗಿ ಬಂದ್ರೆ ಅದನ್ನ ಇಟ್ಕೊಳ್ಳೋಣ ಅಂತ ಅನ್ನೋದು ಒಂದು ಥಾಟ್ ಇದೆ. ಆದ್ರೆ ಸಡನ್ ಆಗಿ ಈ ತರದ್ ಇವರೆಲ್ಲ ಗೊತ್ತಿರೋರೆ. ಆಮೇಲೆ ಇವ್ರು ಯಾರು ಬೇರೆಯವ್ರಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ, ಎಲ್ಲಿಂದ ಉದ್ಭವ ಆಗಿರೋರಲ್ಲ. ಗೊತ್ತಿರೋರೇನೆ ಈ ತರ ಬಂದು ಮಾಡೋದಕ್ಕೆ ಕಾರಣ ಏನು ಅಂತ ನನ್ಗೆ ನಿಜವಾಗ್ಲೂ ಸರ್. ಈಗ ಸಿನಿಮಾ ನೀವು ಆರಂಭದಲ್ಲಿ ಒಂದ್ ರೀತಿ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ರೆ, ಅಂದ್ರೆ ಸಿನಿಮಾದವರ ವಿಚಾರ ಸೌಂಡ್ ಮಾಡಬಾರ್ದು, ಸಿನಿಮಾ ಸೌಂಡ್ ಮಾಡಬೇಕು ಅನ್ನುವಂಥದ್ದು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ ಗೊಂದಲ ಮತ್ತು ಗಲಾಟೆ ಈಗ ಚಿತ್ರತಂಡಕ್ಕೆ ಎಷ್ಟು ಜವಾಬ್ದಾರಿ ಆಗಿದೆ? ಯಾಕಂತಂದ್ರೆ ಅವರ ಅಭಿಮಾನಿಗಳೇ ಮಾಡ್ತಾ ಇರುವಂತದ್ದು, ಮತ್ತೆ ಕಾರ್ಯಕ್ರಮಕ್ಕೂ ಮುಂಚೆನೆ ಅವ್ರಿಗೆ ಗಮನಕ್ಕೆ ಇರ್ಲಿಲ್ವಾ, ಹೇಗೆ ಅನ್ನುವಂಥದ್ದು ಸರ್? ಅಲ್ಲ, ಖಂಡಿತವಾಗ್ಲೂ ಇರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಅಂತ ಬಂದವರು. ಅವರೆಲ್ಲರೂ ಈ ಟ್ರೈಲರ್ನ ಎಂಜಾಯ್ ಮಾಡಬೇಕು ಅಥವಾ ಈ ತರದೊಂದು ಸಮಾರಂಭನ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದವರು. ಆಮೇಲೆ ನಾವು ಪ್ರತಿ ಸಲನೂ ಹೇಳ್ಕೊಂಡ್ ಬಂದಿದೀವಿ, ನೋಡಿ ಇದು ಸಿನಿಮಾ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಪ್ರಜ್ವಲ್ ಅವ್ರದೇ ಸಿನಿಮಾ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ರೆ 25, 30, 40 ವರ್ಷದಿಂದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜ್ ಶೆಟ್ಟರ್ ಹೆಸರಿಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೊಟ್ಯಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ತರನೇ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆದ್ರೆ ಈ ತರದೊಂದು ಘಟನೆ ಮಾಡ್ಬೇಕು ಅಂತ ಅನ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಇದು ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರೂನು ಅದನ್ನ ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತಿರುತ್ತೆ, ಒಂದು ವೇದಿಕೆ ಅಂತಿರುತ್ತೆ. ಒಂದು ಸಮಾರಂಭಕ್ಕೆ ಬಂದು
ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಅಭಿಮಾನಿಗಳ ಕಾಳಜಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಶ್ ಅವ್ರ ಜೊತೆ ಮಾಡಿರೋದು. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಶ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನು ಒಂದು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು, ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನನಗೆ 1 to 1 ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕನಿಂದ ನಿರ್ದೇಶಕನಾಗೋವರೆಗೂ, ಅಂಬಿನಿಂಗ್ ವಯಸ್ಸಾಯ್ತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದ್ರೆ ಈ ತರದ ಘಟನೆ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನನಗೂ ಒಂದು ಹೊಸ ಅನುಭವ ಇದು. ಗುರು ಅಭಿ ಒಂದ್ ನಿಮಿಷ ಇವ್ರೆ ಯಾಕಪ್ಪ? ನಿಮ್ದೇನಿದ್ರೆ ಆಮೇಲೆ ಮಾತಾಡ್ಕೊಳ್ಳಿ. ಸರ್ ಪ್ರೊಡ್ಯೂಸರ್ ಸಮಸ್ಯೆ press meet ಇದು. ಗುರು ಸರ್ ಕೇಳಿಲಿ. ನಿಮ್ದು ಏನಿದೆ ನೀವು ಆಮೇಲೆ ಪ್ರೊಡ್ಯೂಸರ್ಗಳ ಮಾತಾಡ್ಕೊಳ್ಳಿ. ಇದು ಸಮಸ್ಯೆನ press meet ನಾವು ಇದು. ನಿರಂತರವಾಗಿ ಅಬ್ಸರ್ವ್ ನಾವು ಅವ್ರಿಗೆ ಫೋನ್ ಮಾಡ್ಕೊಂಡು ಮಾಡ್ಕೊಂಡು ಕೇಳ್ಕೊಂತೇವೆ ಬಿಡಿ. ಸರ್ ಒಂದ್ ನಿಮಿಷ. ನೀವು ಬೇರೆ ಕಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್ ಕರೆದಿರೋ ಪ್ರೆಸ್ ಮೀಟ್ ಅಷ್ಟೇ ಮಾತಾಡಿ. ನಿಮ್ದು ಪ್ರಜ್ವಲ್ದ ಏನಿದ್ರು ನೀವು ಹೊರಗಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್ ಇದು. ಮೀಡಿಯಾ ಕರೆದಿದ್ದಾರೆ, ಮೀಡಿಯಾ ಅಷ್ಟೇ ಮಾತಾಡ್ಬೇಕು. ನೀವು ಆಮೇಲೆ ಮಾತಾಡ್ಕೊಳ್ಳಿ. ನಿಮ್ಗಳ 11 ಗಂಟೆ ಮೇಲೆ ಕೊಟ್ಟಿರೋದು ಮೀಡಿಯಾಕ್ಕೆ, ನಿಮ್ಗೆ 10 ಗಂಟೆ ಮುಂಚೆ ಇತ್ತು, ನೀವು ಮಾತಾಡ್ಕೊಳ್ಳಿ. ಅಟ್ಯಾಕ್ ಕೂಡ ಒಂಥರ ಹೆಂಗಿತ್ತು ಅಂದ್ರೆ ರೌಡಿಗಳು ಅಟ್ಯಾಕ್ ಮಾಡ್ದಂಗೆ ಇತ್ತು ಸರ್. ಆಸ್ ಎ ಜರ್ನಲಿಸ್ಟ್ ಆಗಿ ಹೇಳ್ತೀನಿ, ದಯವಿಟ್ಟು ಹಂಗ್ ಮಾಡಿ. ಇವ್ರೆ ಗುರು, ಹಲೋ ಗುರು, ಸರ್ ನಿಮ್ಮ ಹೇಳಿ ಹೇಳಿ. ಅಂದ್ರೆ ನಿಮ್ಮ ಪ್ರಶ್ನೆ ಸರ್ ನೀವು ಕೇಳಿ ಸರ್. ನಿಮ್ಮ ಪ್ರಜ್ವಲ್ದು ಅಥವಾ ನಿಮ್ಮ ಅವ್ರ ಫ್ಯಾನ್ಸ್ ಏನಿದೆ ನೀವು ಹೊರಗಡೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ. ಮೀಡಿಯಾ ಪ್ಲಾಟ್ಫಾರ್ಮ್ ಇದು. ಮೀಡಿಯಾಕ್ಕಂತ ಸ್ಪೇಸ್ ಕೊಟ್ಟಿದ್ದೀರಾ, 11 ಗಂಟೆ ಮೇಲೆ ಅನ್ನೋದು ಮೀಡಿಯಾ ಕೊಟ್ಟಿದ್ದೀರಾ ಟೈಮು. ಹೌದು ಹೌದು. ಮೀಡಿಯಾ ಇಟ್ಕೊಳ್ಳಿ. ನೀವು ಮಿಗ್ದೇದೆಲ್ಲ ಕಳಿಸ್ಕೊಳ್ಳಿ, ಅಥವಾ ನೀವು ಸೈಲೆಂಟ್ ಆಗಿರಕ್ಕೆ ಹೇಳಿ. ಇಲ್ಲ ಹೇಳೋಣ ಅವ್ರಿಗೆ ಹೇಳೋಣ. ಆಮೇಲೆ ಅವರೆಲ್ಲ ಆಯ್ತು ಬಿಡಿ, ನಿಮ್ದು ಅವ್ರದ್ದು ಏನಾರು ಆಮೇಲೆ ಮಾತಾಡ್ಕೊಳ್ಳಿ. ಈಗ ಮೀಡಿಯಾ ಸ್ಪೇಸ್, ಮೀಡಿಯಾ ಜಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡಿ. ಓಕೆ ಈಗ ಓಕೆ ನಡೀರಿ. ಸರ್ ನಿಮ್ಮ ಪ್ರಶ್ನೆ ಕೇಳ್ಬೋದು ಸರ್. ಓಕೆ ಇವರೇ ಗುರು, ಕಳಿಸಿ ಸರ್, ಕಳಿಸ್ಬೋದು. ಗುರು ಸರ್, ಹಾ. ಸರ್ ನಿಮ್ಮಲ್ಲಿ ಇವ್ರೆ ಇಲ್ಲಿ ಏನೇ ಒಂದ್ ನಿಮಿಷ. ಸಮಸ್ಯೆ ಇದ್ರೂ ಕೂಡ ದಯವಿಟ್ಟು ಅದನ್ನ ನೇರವಾಗಿ ಹೇಳ್ಬಿಡಿ ಸರ್. ಏನೋ ಸಮಸ್ಯೆ ಈಗ ಅಂದ್ರೆ ಈ ಟೀಮ್ ಗುರು, ಆಯ್ತು ಅಂತ ಹಾ. ಹೇಳಿ. ಗುರು ಈಗ ಪ್ರಜ್ವಲ್ ಬರ್ದೇ ಇರೋದಕ್ಕೆ ಯೂಶುವಲ್ ಆಗಿ ಪ್ರಜ್ವಲ್ ಅಂತ ಅಲ್ಲ, ಯಾವುದೇ ಹೀರೋ ಅಥವಾ ಆರ್ಟಿಸ್ಟ್. ಹಾ ಓಕೆ, ಈಗ ಯಾವುದೇ ಹೀರೋಯಿನ್ ಅಥವಾ ಆರ್ಟಿಸ್ಟ್ ಯಾರೇ ಬರ್ಲಿಲ್ಲ ಅಂದ್ರು ಮೇನ್ ರೀಸನ್ ಇರುತ್ತೆ, ಅವ್ರಿಗೆ ಪೇಮೆಂಟ್ ಸೆಟಲ್ ಆಗಿರಲ್ಲ ಅನ್ನೋದು ಹಾ. ಒಂದು ಮೇನ್ ರೀಸನ್ ಇರುತ್ತೆ. ಅವ್ರ ಪ್ರಮೋಷನ್ ಬರ್ತಿಲ್ಲ, ಹಾ. ಡಬ್ಬಿಂಗ್ ಮಾಡ್ತಿಲ್ಲ ಹಾ. ಅಂತಂದ್ರೆ ಹಾ ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಆಗಿರಲ್ಲ ಅನ್ನೋದು ಒಂದು ಇಶ್ಯೂ ಇರುತ್ತೆ. ಹಾ. ಅಥವಾ ಶೂಟಿಂಗ್ ಸೆಟ್ ಅಲ್ಲೋ ಅಥವಾ ನಿಮ್ಮ ಇಂಟರ್ನಲ್ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ಎರಡೇ ಇಶ್ಯೂ ಮೇಜರ್ ಆಗಿರುತ್ತೆ. ಇಲ್ಲ, ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಪೇಮೆಂಟ್ ಸೆಟ್ಲ್ ಆಗಿಲ್ಲ ಅನ್ನೋ ಇಶ್ಯೂ ಇದೆ. ಹಾ. ಪ್ರಜ್ವಲ್ ಅವ್ರಿಗೆ 1,25,00,000 ಮಾತಾಡಿದ್ವಿ, ಓಕೆ 1 crore ಕೊಟ್ಟಿದೀವಿ. ಓಕೆ ಇನ್ನು 25 lakhs ಬ್ಯಾಲೆನ್ಸ್ ಇದೆ. ಓಕೆ ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ. ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಓಕೆ ಆಯ್ತಾ? ಅದಾದ್ಮೇಲೆ ಈ ಹೊಸ ಇಶ್ಯೂ ಯಾಕೆ ರೈಸ್ ಆಗಿದೆ ಅಂತ, ಅಥವಾ ಇವ್ರಿಗೆ ಏನಾದ್ರು ಅವ್ರ ಜೊತೆ ಸಮಸ್ಯೆ ಇದೆಯಾ ಅಥವಾ ನಮ್ ಜೊತೆ ಸಮಸ್ಯೆ ನಾನು ಇದೆಯಾ? ಅದ್ರ ಬಗ್ಗೆ ಕೇಳ್ತಿಲ್ಲ, ಹಾ. ಫ್ಯಾನ್ಸ್ ಬಗ್ಗೆ ಕೇಳ್ತಿಲ್ಲ. ನಿಮ್ಮ ಪ್ರಜ್ವಲ್ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಯಾಕೆ ಹಾ. ಅಂತಂದ್ರೆ ನೀವು ಇದ್ರ ಹಿಂದೆ ಬಿಟ್ಟಿರೋ ಒಂದು ಮುದ್ದುಗುಮ್ಮ ಸಾಂಗ್ ಅಲ್ಲೂ ಕೂಡ ಅವರ ವಾಯ್ಸ್ ಇರ್ಲಿಲ್ಲ. ಹೌದು ಹೌದು ಈಗ ನೀವು ಯಾವ್ದೇ ಕಂಟೆಂಟ್ ಬಿಟ್ರು ಕೂಡ ಅವ್ರ ವಾಯ್ಸ್ ಇಲ್ಲ. ಹೌದು. ಯಾವುದೇ ಒಂದು ಸಿನಿಮಾಕ್ಕೆ ಡಬ್ ಮಾಡಿಲ್ಲ ಅಂತಂದಾಗ ಅದು ಹಾ. ಕ್ವಶನ್ ರೈಸ್ ಆಗೇ ಆಗುತ್ತೆ. ಹಾ ಬರೀ ಅವ್ರ ಫ್ಯಾನ್ಸ್ ಅಲ್ಲ, ಹಾ. ಆಡಿಯನ್ಸ್ಗೂ ಕೂಡ ಅವ್ರ ಪರ್ಟಿಕ್ಯುಲರ್ ಆರ್ಟಿಸ್ಟ್ ವಾಯ್ಸ್ ಇರ್ಲೇಬೇಕಾಗುತ್ತೆ. ನಿಜ ನಿಜ. ಸೊ ಅದನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದನ್ನ ಹೇಳಿ. ನಾವು ಈ ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ, ನಾವು ಆಲ್ರೆಡಿ ವಿಷಯ ಏನ್ ಹೇಳಿದೀನಿ ಅಂತ ಕಮ್ಯುನಿಕೇಟ್ ಮಾಡಿ, ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದ್ರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಈಗ ಇನ್ನೊಂದು ಹಿಂದೆ ಓಡಾಡ್ತಾ ಇರೋ ವಿಷಯ ಏನಂತ, ಹಾ. ರಾಜ್ ಬಿ ಶೆಟ್ರು ಒಂದು ಅಂತ ಆದ್ಮೇಲೆ ಬಂದ್ರು. ಹಾ, ಅದೇನಾದ್ರೂ ಅವ್ರಿಗೆ ಇರಿಸುಮುರ್ಸ್ ಆಗಿದ್ಯಾ? ಖಂಡಿತವಾಗ್ಲೂ ಇಲ್ವಲ್ಲ. ಅದು ಕಥೆಯಲ್ಲೇ ಮಹಾವೀರ ಅನ್ನುವ ಪಾತ್ರ ಇದೆ. ಈ ಪಾತ್ರನ ಯಾರಾದ್ರೂ ವೆಲ್ ನೋನ್ ಆಕ್ಟರ್, ಪಾತ್ರಕ್ಕೆ ಸೂಟ್ ಆಗುವಂತವರು, ಯಾರಾದ್ರೂ ತುಂಬಾ ಸ್ಟೇಚರ್ ಇರುವಂತವ್ರು, ಕರಾವಳಿ ಭಾಗದವರು ಮಾಡಬೇಕು ಅಂತ ಮೊದಲಿಂದನೂ ಐಡಿಯಾ ಇತ್ತು. ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ನಮ್ಮ ಪುಣ್ಯಕ್ಕೆ ಅವ್ರು ಬಂದ್ರು, ಒಪ್ಕೊಂಡು ಬಂದ್ರು. ಸೊ ಅದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ವಲ್ಲ. ಈ ಕ್ವಶನ್ ಅವ್ರ ಎದುರಿಗೆ ಯಾಕೆ ಕೇಳ್ತೇನೆ ಅಂದ್ರೆ, ಇದು ಶುರುವಾದಾಗ ಪ್ರಜ್ವಲ್ ದೇವರಾಜ್ ಅನ್ನೋ ಸಿನಿಮಾ ಅಂತ ಅಷ್ಟೇ ಆಗಿದ್ರಿಂದ, ಹಾ. ಒಂದಂತ ಆದ್ಮೇಲೆ ಅವ್ರು ಹಾ. ಬಂದಿದ್ರಿಂದ ಹಾ. ಆತರ ಏನಾದ್ರು ಇರಿಸುಮುರ್ಸ್ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಇರಿಸುಮುರ್ಸು ಆಗುವಂತದ್ದು ಟ್ರೈಲರ್ ಆಗ್ಲಿ ಇಡೀ ಕಥೆಯಲ್ಲಾಗ್ಲಿ ಏನೂ ಇಲ್ಲ. ಇದು ಇರಿಸುಮುರ್ಸು ಆಗುವಂತ ಪ್ರಶ್ನೆ ಇದ್ರಲ್ಲಿ ಬರಲ್ಲ. ನೀವ್ ಅವ್ರಿಗೆ ಮುಂಚೆನೆ ಹೇಳಿದ್ರೆ ಇವ್ರು ಇದಾರೆ ಅಂತ ಆರ್ಟಿಸ್ಟ್. ಬೇರೆ ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿ, ಯಾವ ದೊಡ್ಡ ಕಲಾವಿದರು ಬೇಕಾದ್ರೂ ಈ ಪಾತ್ರ ಮಾಡಬಹುದು ಅಂತ ಮುಂಚೆನೆ ಅವ್ರಿಗೆ ಅಪ್ಡೇಟ್ ಮಾಡಿದ್ವಿ. ಸರ್, ಈಗ ಡಬ್ಬಿಂಗ್ ವಿಚಾರವಾಗಿ ಗುರು ಸರ್, ಡಬ್ಬಿಂಗ್ ವಿಚಾರವಾಗಿ ಪ್ರಜ್ವಲ್ ಅವ್ರಿಗೆ
ಈ ಸಿನಿಮಾ ಶುರುವಾದಾಗ ಏನಾದ್ರು ಮಾತುಕತೆ ಆಗಿತ್ತಾ ಅಥವಾ ಈಗ ರಾಜ್ಬಿ ಶೆಟ್ಟಿ ಎಂಟರ್ ಆದ್ಮೇಲೆ ಈ ರೀತಿಯ ಸಮಸ್ಯೆ ಏನಾದ್ರು ಉದ್ಭವ ಆಯ್ತಾ? ಇಲ್ಲ ಖಂಡಿತವಾಗ್ಲೂ ಸರ್ ನಿಮ್ಮ ಬಗ್ಗೆ ವಿವಾದ ಇಲ್ಲ, ಖಂಡಿತ ನಿಮ್ ಬಗ್ಗೆ ನಮ್ಗೆ ಗೊತ್ತಿದೆ. ಆ ರೀತಿ ಅಲ್ಲ, ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಆಗಿ ಹೇಳ್ತಾರೆ. ಗುರು ಸರ್ ದಯವಿಟ್ಟು ಅದಕ್ಕೆ ಕ್ಲಾರಿಟಿ ಹೇಳಿ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಮುಂಚಿತವಾಗ್ಲೂ ಗೊತ್ತಿತ್ತು. ಪ್ರಜ್ವಲ್ ಅವರು ಬಹಳ ಕ್ಲಾರಿಟಿಯಾಗಿ ಹೇಳಿದ್ವಿ, ಈ ಪಾತ್ರನ ಯಾರಾದ್ರೂ ಒಂದು ಬಹಳ ಯೂನಿಕ್ ಸ್ಟೇಚರ್ ಇರೋರು ಮಾಡ್ಬೇಕು, ಅವ್ರು ನೋಡಿದ್ರೆ ಕಂಬಳ ಪ್ರಪಂಚದವರು ಅಂತ ಅನ್ನಿಸ್ಬೇಕು, ಅವ್ರ ತರದವರೇ ಮಾಡ್ಬೇಕು ಅಂತ ಮಾತಾಡಿದ್ವಿ. ಆಗ ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಮತ್ತೆ ಇವರು ಎಕ್ಸಾಕ್ಟ್ ಆಗಿ ಏನ್ ಸರ್ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ? ಈಗ ನೀವು ಕನ್ವೆ ಕೂಡ ಮಾಡಿದಿರಿ, ಹಾ. ಸೊ ಡಬ್ಬಿಂಗ್ ಕೂಡ ಬೇರೆಯವ್ರನ್ನ ನಾನು ಕನ್ವೆ ಆಗೋರ್ನ ಮಾಡ್ತೀನಿ ಅಂತಾನು ಕೂಡ ಅವ್ರ ಗಮನಕ್ಕಿದೆ. ಸೊ ಹಾಗಾದ್ರೂ ಕೂಡ ಯಾಕೆ ಈ ರೀತಿ ಸಮಸ್ಯೆ? ಮತ್ತೆ ಈಗ ಈ ಇವೆಂಟ್ಗೂ ಮುಂಚೆ ಯಾವಾಗ ಮಾತಾಡಿದ್ರಿ, ಅವರಿಂದ ಏನ್ ಉತ್ತರ ಬಂತು? ಇಲ್ಲ, ಈ ಇವೆಂಟ್ ಮುಂಚೆ ಒಂದು ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಅವ್ರನ್ನ ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅವರು ಶೂಟಿಂಗ್ ಅಲ್ಲಿ ಇದಾರೆ, ಬಿಸಿ ಇದಾರೆ, ಸಿಗ್ತಾರೆ ಅಂತ ನಮಗೆ ಕಮ್ಯುನಿಕೇಟ್ ಆಗ್ತಾ ಇದೆ. ಆಯ್ತಾ? ಆದ್ರೆ ನಾನು ಈ ಸಿನಿಮಾಗೆ ನಿರ್ದೇಶಕನೂ ಹೌದು, ನಿರ್ಮಾಪಕನೂ ಹೌದು. ಹಾಗಾಗಿ ನಾನು ನನ್ನ ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಟೀಮ್ ಇದೆ. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ, ಸಿಗ್ತಾರೆ, ಹೇಳ್ತಾರೆ ಅಂತ ಅವರ ಮ್ಯಾನೇಜರ್ ನಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಆದ್ರೆ ಈ ಸಮಸ್ಯೆ ನಿನ್ನೆ ರಾತ್ರಿವರೆಗೂ ಇರ್ಲಿಲ್ಲ. ಓಕೆ, ಅಲ್ಲ ಪ್ರಜ್ವಲ್ ಅವ್ರ ಜೊತೆಗೆ ನೀವು ನೇರವಾಗಿ ಮಾತಾಡಿದ್ದೀರಾ? ನಾನು ಮಾತಾಡಿ 1-2 ತಿಂಗಳಾಗಿತ್ತು. ಏನ್ ಕಾರಣ ಸರ್ ಅಲ್ಲಿಂದ ಇಷ್ಟು ಗ್ಯಾಪ್ ಆದ್ರೂ? ಇಲ್ಲ, ನನ್ನ ಎಲ್ಲಾ ಮೆಸೇಜ್ಗಳಿಗೂ ಎಲ್ಲಾ ಫೋನ್ಗಳಿಗೂ ಅವ್ರದ್ದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟಾಗ್ಲೂ ಅವರು ಫೋನ್ಗೆ ಸಿಗ್ತಾ ಇಲ್ಲ. ಆಗಿದೆ ಅನ್ಸುತ್ತೆ ಸರ್ ನಿಮ್ಗೆ ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಆಗಿದೆ ಅಂತ ಅನಿಸ್ತಾ ಇದೆ? ಇರ್ಬೋದು. ಯಾಕೆ ಅಂತಂದ್ರೆ ಇವರೆಲ್ಲರೂ ಗೊತ್ತಿರೋರೆ, ಅವ್ರ ಜೊತೆಗಿರೋರೆ. ಬೆಳಿಗ್ಗೆ ಇದ್ರೆ ಅವ್ರ ಅಕ್ಕಪಕ್ಕ ಇರೋ ಹುಡುಗರೆ. ಆಮೇಲೆ ನನ್ಗೇನು ಇವ್ರು ಯಾರು ಹೊಸಬರಲ್ಲ ಸರ್. ಇವ್ರ ಫಂಕ್ಷನ್ ಬರ್ತೀವಿ, ಸಂಭ್ರಮ ಸೆಲೆಬ್ರೇಟ್ ಮಾಡೋಣ ಅಂತನೋ ಒಂದು ಆಂಗಲ್ ಅಲ್ಲಿ ಬಂದವರು. ಸರ್ ಇದೇನು ಸರ್ ಇಲ್ಲಿ ಇಲ್ಲ ನೋಡಿದ್ರು, ಸಿನಿಮಾ ನೋಡಿದ್ರು. ಡಬ್ಬಿಂಗ್ ಮುಂಚೆ, ಪೋಸ್ಟ್ ಪ್ರೊಡಕ್ಷನ್ ಶುರುವಾಗ ಮುಂಚೆ ಫುಲ್ ಫಿಲ್ಮ್ ನೋಡಿದ್ರು. ಹಿ ಲೈಕ್ ಇಟ್. ಹಿ ಸೆಡ್ ಇಟ್ ವಿಲ್ ಬಿ ದಿ ಬೆಸ್ಟ್ ಫಿಲ್ಮ್ ಆಫ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಅದ್ಭುತ ಕತೆ ಇದು, ನನ್ನ ಜೀವನದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಫಿಲ್ಮ್ ಆಗುತ್ತೆ ಗುರು. ಐ ಆಮ್ ಸೋ ಹ್ಯಾಪಿ ಅಂತ ನಮ್ಮ ಆಫೀಸಿಗೆ ಬಂದು ನಮ್ಮ ಹತ್ರ ಒಂದು ಬೆಳಗಿನ ಜಾವ 2 ಗಂಟೆವರೆಗೂ ನಮ್ಮ ಆಫೀಸಲ್ಲಿ ಇದ್ರು, ಮಾತಾಡಿದ್ರು. ಹೀಸ್ ಬೇಸಿಕ್ಲಿ ವೆರಿ ಹ್ಯಾಪಿ ಅಬೌಟ್ ದ ಫಿಲ್ಮ್. ಸರ್ ಈಚೆ ಸೈಡ್ ಸರ್ ಇಲ್ಲಿ ಸರ್ ಗುರು ಸರ್ ಇಲ್ಲಿ ಸಿನಿಮಾ ಡಿಲೇ ಆಗಕ್ಕೆ ಪ್ರಜ್ವಲ್ ಅವರೇ ಕಾರಣನ ಹೇಗೆ ಅಂತ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಯಾವತ್ತೋ ಕರಾವಳಿ ಬರ್ಬೇಕಿತ್ತು, ಸಾಕಷ್ಟು ಬಾರಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತಿದ್ವಿ. ಇಲ್ಲ, ರಿಲೀಸ್ ಡೇಟ್ ನಾವು ಫಸ್ಟ್ ಒಂದೇ ಅನೌನ್ಸ್ ಮಾಡಿದೀವಿ, ಅದೇ ಡೇಟ್ಗೆ ಸ್ಟಿಕ್ ಆನ್ ಆಗ್ತಾ ಇದೀವಿ. ಡಿಲೇ ಆಗೋದಕ್ಕೆ ಖಂಡಿತವಾಗ್ಲೂ ಅವ್ರ ಕಾರಣ ಅಲ್ಲ. ಡಿಲೇ ಆಗೋದಕ್ಕೆ 100 ಕಾರಣ ಇದೆ. ಅದೇನು ಅಂತಂದ್ರೆ, ಒಂದು ಈ ತರದ ಒಂದು ಬ್ಯಾಕ್ ಡ್ರಾಪ್ ಇರೋ ಫಿಲ್ಮ್, ಐ ಆಮ್ ಶೋರ್ ನಿಮ್ಗೆ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ 100 ಕೋಣಗಳಿದಾವೆ, ಕಂಬಳಗಳಿದಾವೆ, ಜನ ಇದ್ದಾರೆ. ಪ್ರತಿ ಫ್ರೇಮ್ ಅಲ್ಲೂ ಎಷ್ಟು ಎಫರ್ಟ್ ಇದೆ ಅಂತ ಐ ಆಮ್ ಶೋರ್ ನಿಮ್ಗೆಲ್ಲ ಕಾಣಿಸ್ತಿದೆ. ಆದ್ರ ಮೇಕಿಂಗ್ ಪ್ರಾಸೆಸ್ ಟೈಮ್ ತಗೋತೆ ಹೊರತು ಪ್ರಜ್ವಲ್ ಅವ್ರು ಯಾವುದೇ ಕಾರಣಕ್ಕೂ ಟೈಮ್ ತಗೊಳ್ಳಿಲ್ಲ. ರಾಜ್ ಸರ್ ನಿಮಗೆ ಪ್ರಶ್ನೆ. ಈಗ ಈ ರೀತಿಯ ವಿವಾದವನ್ನ ನೀವು ಕೂಡ ಮೊದಲ ಬಾರಿಗೆ ಒಂದು ವೇದಿಕೆ ನೋಡಿದಿರಿ ಅನ್ಕೊಳ್ತೀವಿ. ಸೊ ಹಾಗಾಗಿ ಪ್ರಜ್ವಲ್ ಅವರು ಮತ್ತೆ ನಿಮ್ಮ ಒಂದು ಕಾಂಬಿನೇಷನ್ ಅಂದಾಗ ಸೊ ಯಾವ ರೀತಿಯ ಮಾತುಕತೆ ಅವರ ಜೊತೆ ನಿಮ್ದಿತ್ತು? ಸೊ ಸಿನಿಮಾ ಮಾಡುವ ಹಂತದಲ್ಲಿ ಯಾವ ರೀತಿ ಒಂದು ಪ್ರೊಸೀಜರ್ ನಿಮ್ಗೆ ನೆನಪಾಗ್ತಿದೆ ಅನ್ನೋದು, ಮತ್ತೆ ಏನಾದ್ರು ಮನಸ್ತಾಪದ ಪರಿಸ್ಥಿತಿಗಳು ಕಾಣಿಸ್ತಾ ಅಂತ? ಸರ್ ನನಗೆ ಅಂದ್ರೆ ಇದ್ರಲ್ಲಿ ನಾನೊಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೆ, ಒಂದು ಇಂಪಾರ್ಟೆಂಟ್ ರೋಲ್. ಅಂಡ್ ಇದರ ಪೋಸ್ಟರ್ ಇಂದ ಹಿಡಿದು ಇದರಲ್ಲಿರುವಂತ ಟೈಟಲ್ ಇಂದ ಹಿಡಿದು ಎಲ್ಲದೂ ಕೂಡ ಅವ್ರ ಹೆಸರಲ್ಲಿರೋದು. ಅಂಡ್ ನನಗೆ ಅದು ಗೊತ್ತಿತ್ತು ಕೂಡ. ಅಂಡ್ ಸಿನಿಮಾ ಮಾಡಿದ್ಮೇಲೆ ಅಂದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಅಂದ್ರೆ ನಾ ಬಂದ್ಮೇಲೆ ಇದು ಸುಮಾರು ಆಯ್ತಾ ಅಂತ. ಅಂಡ್ ನಾನು ಇವರ ಮೊದಲ ಚಾಯ್ಸ್ ಆಗಿರ್ಲಿಲ್ಲ. ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನ್ ಬಂದಿತ್ತು. ಹಾಗಾಗಿ ಆ ರೋಲ್ ಮೊದಲಿಂದ ಇತ್ತು. ಇಟ್ಸ್ ನಾಟ್ ದಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನ್ ಸರ್, ನಾನಿಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್, ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದ್ವಿ. ಅಂಡ್ ನಾನು ಟೆಕ್ನಿಷಿಯನ್ ಫಸ್ಟ್. ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನೊಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಪ್ಪಿಗೆನೂ ಇಲ್ಲ, ಇದನ್ನ ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ ನನ್ನ ಕಡೆಯಿಂದ. ಗ್ಯಾರಂಟಿ ಮುಂದಿನ ಸಿನಿಮಾಗಳು ಗ್ಯಾರಂಟಿ ಯಾರು ಬರಲ್ಲ, ಯಾಕಂದ್ರೆ ಸಿನಿಮಾ ದೊಡ್ಡದು, ನಾವು ಅದನ್ನ ಕಲ್ತವ್ರು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಒಬ್ಬ ಕುಂದಾಪುರದಿಂದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ
ಅಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ ನೋಡಿ ಸರ್. ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂತ ಇಶ್ಯೂ ಇದಾಗಿದೆ ನೋಡಿದ್ರಲ್ಲ, ಇಟ್ಸ್ ಸೋ ಸ್ಯಾಡ್, ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಟ್ಟಿಲ್ಲ ಅಂದ್ರೆ ನಾವು ಒಂದ್ಸಲ ಕೂತ್ಕೊಂಡು ಅವ್ರ ಜೊತೆ ಮಾತಾಡಬೇಕು. ಅಂದ್ರೆ ಮನುಷ್ಯ ತರ ಮಾತಾಡಿದ್ರೆ ಮಾತ್ರ, ಮನುಷ್ಯತ್ವ ಇಂಪಾರ್ಟೆಂಟ್. ಆಗ ಮಾತಾಡಿದ್ರೆ ನಾವು ಮಾತಾಡ್ಬೋದು ಏನೋ. ಯಾಕಂದ್ರೆ ದಿಸ್ ಇಸ್ ಸೋ ಸ್ಯಾಡ್, ದಿಸ್ ಇಸ್ ಸೋ ಸ್ಯಾಡ್. ಸರ್ ಏನ್ ಸರ್ ಕಾಂಪಿಟೇಷನ್? ಯಾವ ಕಾಂಪಿಟೇಷನ್ ಹೇಳಿ? ನಮ್ದು ಬಂದ ಸಿನಿಮಾ ಸರ್, ಆ ಹುಡುಗಿ ಮಾಡಿಲ್ವಾ? ಮಿತ್ರ ಸರ್ ಮಾಡಿಲ್ವಾ? ಹೆಂಗ್ ಕಾಣಿಸ್ತಾರೆ ಮಿತ್ರ ಸರ್? ಎಂತ ಒಳ್ಳೆ ಕಲಾವಿದ. ಶ್ರೀಧರ್ ಸರ್ ಮಾಡಿಲ್ವಾ ಸರ್? ಅವ್ರು ಎಷ್ಟು ಜನ ನೋಡಿದ್ದಾರೆ? ಏನ್ ಸರ್ ಇವ್ರು ಅವ್ರಿಗೆ ಎಂತ ದೊಡ್ಡ ಕಲಾವಿದನ ಸರ್ ನಾನು? ಅವ್ರದ್ದು ಹೆಸರಿದೆಯಾ ಸರ್ ಪೋಸ್ಟರ್ ಅಲ್ಲಿ? ದಿಸ್ ಇಸ್ ಸೋ ಅನ್ಫಾರ್ಚುನೇಟ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್ ಸರ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್. ದಿಸ್ ಇಸ್ ತುಂಬಾ ಜನ ಕೇಳ್ತೀವಲ್ವಾ, ಯಾಕೆ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಲ್ಲ ಅಂತ. ಒಂದು ಕಾರಣ ಇದು ಕೂಡ. ಯಾಕಂದ್ರೆ ನಾವು ಕೊಲಾಬರೇಷನ್ ಅಲ್ಲಿ ಇಲ್ಲ ಸರ್. ನನಗೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ಗೆ ದೊಡ್ಡ ಹೆಸರು ಬಂದ್ರೆ ನಾನು ಬಹಳ ಖುಷಿ ಸರ್. ಕನ್ನಡಕ್ಕೆ ಇನ್ನೊಬ್ಬ ನಟ ಮತ್ತೊಬ್ಬ ಇನ್ನೂ ದೊಡ್ಡ ಸ್ಟಾರ್ ಆಗಿ ಬೆಳೆದ. ಮಿತ್ರ ಸರ್ಗೆ ಏನಾದ್ರು ಹೆಸರು ಬಂದ್ರೆ ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕಲಾವಿದ ಡಿಸರ್ವ್ ಮಾಡ್ತಾನೆ. ಅವರಂತ ಕಿತ್ಕೊಂಡು ನಾನು ಏನ್ ಸರ್ ನನಗೆ ಈ ಸಿನಿಮಾದಲ್ಲಾಗ್ಲಿ ಮುಂದೇನೋ ಹಿಂದೇನೋ ಮಾಡಿದ್ದೀನಿ. ನಾನು ಖಳನಾಯಕನಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನಗೆ ಕಟೌಟ್ ಹಾಕಿ ಅಂತ ಹೇಳಿಲ್ಲ. ಅಥವಾ ನಾನು ಸೂಪರ್ ಸೋ ಅಲ್ಲಿ ಕಾಮಿಡಿ ಆಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನ್ನ ಹೆಸರು ಪೋಸ್ಟರ್ ಬನ್ನಿ ಅಂತ ನಾನು ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಅದನ್ನ ಮಾಡಲ್ಲ. ಮಾಡಿದ್ರೆ ಅವತ್ತು ನಾನು ಇಂಡಸ್ಟ್ರಿ ಬರಬೇಕು ಅಂತ ನಾನು ಭಾವಿಸ್ತೀನಿ ಸರ್. ಗುರು ಸರ್ ಇಲ್ಲಿ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ. ಮೊದಲಿಗೆ ಕಾಂಗ್ರೆಸ್ ಅದಕ್ಕೆ ಸೊ ಅದ್ಭುತವಾಗಿ. ಥ್ಯಾಂಕ್ ಯು. ಫೈನಲಿ ಸರ್ ಈ ಮಧ್ಯದಲ್ಲಿ ರಾಜೀವ್ ಶೆಟ್ಟರು ಒಂದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರು, ಕಲಾವಿದರ ಒಗ್ಗಟ್ಟು. ಸರ್ ಮಧ್ಯದಲ್ಲಿ ಹೇಳಿದ್ರಿ ಕಲಾವಿದರ ಒಗ್ಗಟ್ಟು ಮತ್ತು ತಂಡದ ಒಂದು ಒಗ್ಗಟ್ಟು ಅನ್ನುವಂಥದ್ದು. ಸೊ ಎಲ್ಲೊಂದ್ ಕಡೆ ಡಬ್ಬಿಂಗ್ ವಿಚಾರನೂ ಅಲ್ಲ, ಅದು ಹೊರತುಪಡಿಸಿ ಬೇರೆ ಏನಾಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಅಂತ ಬಂದಾಗ, ಕಲಾವಿದರು ಅಂತ ಬಂದಾಗ, ಈ ಸ್ಕ್ರೀನ್ ಸ್ಪೇಸ್ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ. ಸೊ ಅದ್ರ ಬಗ್ಗೆ ಏನಾದ್ರು ಆಗಿದೆಯಾ ಅಂತ ನೋಡಿದ್ರೆ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಇದೆಲ್ಲ ಕಥೆಯಲ್ಲಿ ಇರೋ ವಿಚಾರನೇ. ಹೇಳಿ. ಖಂಡಿತವಾಗ್ಲೂ ಇಲ್ಲ. ಇದು ಇಡೀ ಕಥೆನ ಪ್ರಜ್ವಲ್ ಅವರ ಕಣ್ಣಿಗೆ ಕಟ್ಟುವ ಹಾಗೆ ನರೇಟ್ ಮಾಡಿದೀನಿ. ಪ್ರತಿಯೊಂದು ಸಿನಿಮಾದಲ್ಲಿರುವ ಎಲ್ಲ ಎಲಿಮೆಂಟ್ಗಳು ಅವ್ರಿಗೆ ಏನೇನಾಗುತ್ತೆ ಅಂತ ಕ್ಲಾರಿಟಿ ಇದೆ. ಶೆಟ್ಟರ್ ಆಲ್ರೆಡಿ ಹೇಳ್ದ ಹಾಗೆ ನಮ್ಮ ಹತ್ರ ನಾವು ಬೇರೆ ನಟರಿಗೂ ಕೇಳಿದ್ವಿ ಆ ಪಾತ್ರಕ್ಕೆ. ಆ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಸರ್. ಇಲ್ಲಿ ಸರ್ ಈಚೆ ಸೈಡ್ ಕಳೆದ ಸರ್ ಒಬ್ಬೊಬ್ಬರೇ ಪ್ರಶ್ನೆ ಸರ್, ಒಬ್ಬೊಬ್ಬರೇ ಕೇಳಿ ಸರ್. ಈ ವಿಚಾರ ಹೊರತುಪಡಿಸಿ ಮಾತಾಡೋದಾದ್ರೆ ಸಿನಿಮಾದಲ್ಲಿ ಇಬ್ಬರ ಸಂಬಂಧ ಏನು ಅಂತ ಅದು ಬಹಳ ಕುತೂಹಲ. ಸಿನಿಮಾ ಕಡೆ ಬಂದು ಅದು ಸಿನಿಮಾದಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಒಂದು ಅದರದ್ದು ಒಂದು ಆಂಗಲ್. ಸೊ ಹಾಗಾಗಿ ಅದು ಆ ಪ್ರಶ್ನೆನ ಸಿನಿಮಾ ನೋಡೋವರೆಗೂ ಹಾಗೆ ಇಟ್ಕೊಳ್ಳೋಣ ಅಂತ ಸರ್ ಈಚೆ ಸೈಡ್. ಸರ್ ಇಲ್ಲಿ ಈಚೆ ಸೈಡ್ ಇದೇನು 6 ತಿಂಗಳ ಹಿಂದೆ ಸ್ಟಾರ್ಟ್ ಆದಂತ ಸಿನಿಮಾ ಅಲ್ಲ. ಖಂಡಿತ ಕಳೆದ 2 ವರ್ಷದಿಂದ ನೀವು ಇಡೀ ತಂಡದ ಜೊತೆಗೆ ಪಯಣ ಮಾಡ್ತಾ ಇದ್ದೀರಿ. ಹೌದು. ಮೂಲದಲ್ಲಿ ಒಂದಿಷ್ಟು ಒಪ್ಪಂದಗಳು ಹಾಕೊಂಡಿರ್ತವೆ, ಯಾರು ಡಬ್ಬಿಂಗ್ ಮಾಡಬೇಕು, ಯಾರೆಲ್ಲ ಇರ್ತಾರೆ ಅನ್ನೋದು ಒಂದಿಷ್ಟು ಮಾತುಕತೆಗಳು ಆಗಿರ್ತವೆ. ಆವಾಗ ಇರದ ಸಮಸ್ಯೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಎಲ್ರಿಗೂ ನಿರೀಕ್ಷೆ ಇರುತ್ತೆ ಸಿನಿಮಾಗಳು ಬರಬೇಕು, ಒಳ್ಳೆ ಸಿನಿಮಾಗಳು ಬರಬೇಕು. ರಾಜ್ ಸರ್ ಹೇಳಿದಂಗೆ ಸಿನಿಮಾನೇ ದೊಡ್ಡದು ಅಂತ. ಇಷ್ಟು ಜರ್ನಿಯಲ್ಲಿ ಇಷ್ಟು ವರ್ಷ ಕಾದ್ರೂ ಕೂಡ ಸಿನಿಮಾ ಇನ್ನೇನು ರಿಲೀಸಿಗೆ ಆಗುವಾಗ ಇನ್ನೇನು 1 ವಾರ 2 ವಾರ ಇರುವಾಗ ಇಂಥ ಸಮಸ್ಯೆಗಳು ಒಂದು ಸಿನಿಮಾ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟನ್ನು ಕೊಡ್ತವೆ. ನಿರೀಕ್ಷೆಗಳ ಮೇಲೆ ನಿರೀಕ್ಷೆಗಳು ಇಟ್ಕೊಳ್ತಾರೆ ಜನರು. ಇಂತಹ ಸಮಸ್ಯೆಗಳೇ ನ್ಯೂಸ್ ಆಗ್ತವೆ. ಹೌದು. ಆ ಒಪ್ಪಂದಗಳಲ್ಲಿ ನಿಮ್ಮ ಡಬ್ಬಿಂಗ್ ಇರುತ್ತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತ ಅಥವಾ ನೀವೇ ಡಬ್ಬಿಂಗ್ ಮಾಡೋದು ಅಂತ ಇತ್ತ? ಸರ್ ಇದರಲ್ಲಿ ಸಿನಿಮಾ ಇಸ್ ಎ ಕಲೆಕ್ಟಿವ್ ಕ್ರಾಫ್ಟ್ ಸರ್. ಇದರಲ್ಲಿ ಪ್ರತಿಯೊಂದನ್ನು ನಾವು ಆ ಕ್ಷಣಕ್ಕೆ ಸ್ಕ್ರಿಪ್ಟ್ ಅಲ್ಲಿ ಒಂದು ಕತೆ ಬರ್ತಿರ್ತೀವಿ. ಒಂದು ಕತೆ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು. ಆ ಕ್ಷಣಕ್ಕೆ ಇದು ಚೆನ್ನಾಗಿ ಅನಿಸ್ತಾ ಇದೆ, ಇದು ಕತೆಗೆ ಸೂಕ್ತ ಆಗ್ತಿದೆ ಅಂತ ಅನ್ಸಿದ್ರೆ ಅದೇ ತಾನೇ ಸರ್ ಒನ್ ಶಾಟ್ ಅಥವಾ ಒನ್ ಸೀನ್ ಅಥವಾ ಒನ್ ಫಿಲ್ಮ್ ಆಗೋದು. ಸೊ ಹಾಗಾಗಿ ಈ ಒಪ್ಪಂದಗಳು ಏನಿತ್ತು ಇದೆಲ್ಲವೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಸರ್. ಎಲ್ಲದಕ್ಕೂ ಸರ್ ಸಮಸ್ಯೆ ಇರಬಹುದು, ಸಮಸ್ಯೆ ಕೂತು ಪರಿಹರಿಸಿಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ, ಅದಕ್ಕೆ ವ್ಯಕ್ತಿಗಳಿರ್ತಾರೆ. ಅವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾವ ಸಮಸ್ಯೆನೂ ಇರೋಲ್ಲ ಸರ್. ಸೊ ಹಾಗಾಗಿ ಇದು ಏನೇ ಇದ್ದಿದ್ರು ಕೂತು ಮಾತಾಡಬಹುದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಿರ್ದೇಶಕನಾಗಿ ನನ್ನ ಒಪಿನಿಯನ್ ಸರ್. ಇದು ಶಿವಣ್ಣ ಅವರು ಫಸ್ಟ್ ಇದು ಮಾಡ್ಬೇಕಿತ್ತು ಅಂತ ಒಂದು ಸ್ಕ್ರಿಪ್ಟ್ ಎಲ್ಲ ಆಗಿತ್ತು. ಅವ್ರು ಮಾಡ್ಬೇಕಾಗಿದ್ದ ಸ್ಕ್ರಿಪ್ಟಿಗೂ ಈ ಸ್ಕ್ರಿಪ್ಟಿಗೂ ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀರಾ
ಮತ್ತೆ ಈ ಕಾಮಿಯರ್ ರೋಲ್ ಮೊದಲು ಇತ್ತ ಅಥವಾ ಇರ್ಲಿಲ್ವಾ? ಸರ್, ಇದು ಆ ಕತೆ ಏನಿದೆ, ಚಂದ್ರಶೇಖರ್ ಬಡಿಯಪ್ಪ ಅವ್ರ ಕತೆ ಏನಿದೆ, ಅದರ ಆ ಕತೆ ಒಂದು 20% ಅಂದ್ರೆ ಇದು ಒಂದು 80% ಚೇಂಜ್ ಆಗಿರುವ ಒಂದು ಕತೆ. ಅದು ಐಡಿಯಾ ಆಗಿ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಅದರಲ್ಲಿರುವ ಪಾತ್ರಗಳಿರ್ಬೋದು, ಅದರಲ್ಲಿರುವ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ ಇರ್ಬೋದು, ಅದೆಲ್ಲವೂ ಬದಲಾಗಿದೆ. ಸೊ ಹಾಗಾಗಿ ಆ ಕತೆಗೂ ಈ ಕತೆಗೂ ಕಂಪೇರ್ ಮಾಡೋದು ಇಟ್ ಇಸ್ ನಾಟ್ ರೈಟ್ ಅಂತ ನನ್ನ ಒಪಿನಿಯನ್. ಸರ್, ಗುರು ಹೇಳಿ. ಈ ಕಡೆ ಈ ಶೂಟಿಂಗ್ ಟೈಮ್ Yeah, yeah, right. ಏನಾದ್ರು ಭಿನ್ನಾಭಿಪ್ರಾಯ ಮೂಡಿತಾ ಅಥವಾ ಇಲ್ಲ. ಶೂಟಿಂಗ್ ಆದ್ಮೇಲೆ ಈ ರೀತಿಯಾದಂತಹ ಸಮಸ್ಯೆ? ಇಲ್ಲ, ಶೂಟಿಂಗ್ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ಈಸ್ ವೆರಿ ಕೋಆಪರೇಟಿವ್, ಈ ಕೋಆಪರೇಟೆಡ್. ಶೂಟಿಂಗ್ ಅಲ್ಲಿ ನಮಗೂ ಅಥವಾ ಅವ್ರಿಗೂ ಅಥವಾ ಯಾವುದಕ್ಕೂ ಶೂಟಿಂಗ್ ಇವರೆಲ್ಲ ಇದ್ರಪ್ಪ, ಇವ್ರು ಬಂದಿದ್ರಲ್ಲ, ಅವರೆಲ್ಲರೂ ಶೂಟಿಂಗ್ ಅಲ್ಲಿ ಇದ್ರು, ಅವರೆಲ್ಲರೂ ಶೂಟಿಂಗ್ ಬಂದಿದ್ರು. ಅವ್ರೆಲ್ಲರಿಗೂ ಗುರುದತ್ ಕಡೆಗೆ ಫಿಲ್ಮ್ಸ್ ಇಂದ ಸಂಬಳ ಹೋಗಿದೆ. ಅವ್ರು ಯಾರು ನಮ್ಗೆ ಸ್ಟ್ರೇಂಜರ್ಸ್ ಅಲ್ಲ, ಅವರೇ ಬಂದು ಇವತ್ತು ಎದುರು ನಿಂತು ಇದೇನಿದು ಆಶ್ಚರ್ಯ ಅಂತ ಮಾತಾಡ್ತಾ ಇರೋದು ನನಗೆ ಆಶ್ಚರ್ಯ. ಈ ವಿವಾದಕ್ಕೆ ಒಂದ್ ತೆರೆ ಎಳೆದು ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ Correct, sir. ಸಿನಿಮಾ ಈಗ ಸಹಜವಾಗಿ ನೀವು ಒಂದಿಷ್ಟು ಪ್ರತಿ ಸಿನಿಮಾನು ಕೂಡ ನಿಮ್ಗೆ ಸ್ಪೆಷಲ್, ಸಿನಿಮಾ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡುವಾಗಲೇ ಹೇಳಿದೆ. ಈಗ ಕನ್ನಡದ ಸಿನಿಮಾಗಳು ಅಂದ್ರೆ ಪ್ರತಿ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆಗಿ ಜನರನ್ನ ತಲುಪಬೇಕಾಗಿದೆಯಾ? ನಮ್ಮ ನೆಲದ ಕಥೆಗಳು ಮತ್ತೆ ಈಗಾಗಲೇ ಸುಮಾರು ಸಿನಿಮಾಗಳು ಸಕ್ಸಸ್ ಆಗಿದೆ ಸರ್. ಇದು ಆ ರೀತಿಯ ಒಂದು ಭಾಗ ಆಗುವಂತ ಎಷ್ಟು ಸಾಧ್ಯತೆಗಳಿದೆ? ಅದು ಗೊತ್ತಿಲ್ಲ ಸರ್. ಅಂದ್ರೆ ಇದು ಕನ್ನಡದ ಒಳ್ಳೆಯ ಸಿನಿಮಾ, ಅದು ಮಾತ್ರ ನಮಗೆ ಗೊತ್ತಿರೋದು. ಅಂದ್ರೆ ಇದರಲ್ಲಿ ಈ ಸಿನಿಮಾನ ಎಷ್ಟು ಶ್ರೇಷ್ಠ ಮಾಡೋಕ್ ಸಾಧ್ಯನೋ ಅದೆಲ್ಲಾ ಪ್ರಯತ್ನಗಳನ್ನು ಕೂಡ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಈ ಸಿನಿಮಾ ಯಾವತ್ತೂ ಕೂಡ ಇಲ್ಲ ಇಷ್ಟು ಸಾಕು ಅಂತ ಅನ್ಕೊಂಡಿಲ್ಲ. ಮತ್ತೆ ಮತ್ತೆ ಏನಾದ್ರೂ ಪಾಲಿಶ್ ಮಾಡೋದು, ಮತ್ತೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲಸ ಮಾಡೋದು, ಮತ್ತೆ ಮತ್ತೆ ಸೌಂಡ್ ಇದು ಮಾಡೋದು. ಸೊ ಅಂತ ಬಹಳ ಪ್ರಯತ್ನಗಳನ್ನ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ ಮುಂದೆ ಇಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ. ನನಗೆ ಖುಷಿ ಇದೆ, ನನಗೆ ಈ ಸಿನಿಮಾದ ಭಾಗ ಆಗಿರೋದು ನನಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ಲೈಟರ್ ಬುದ್ಧ ಫಿಲ್ಮ್ಸ್ ಅಲ್ಲೂ ನಂಬಲ್ಲ, ಇವರಿಗೂ ನಂಬಿಕೆ ಇಲ್ಲ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆದ್ರೆ ಕ್ವಾಲಿಟಿ ಮೇಲೆ ಅದು ಟ್ರಾವೆಲ್ ಆಗ್ಬೇಕು ಬಿಟ್ರೆ ನಾವು ಫೋರ್ಸ್ ಮಾಡಕ್ ಬಹಳ ಕಷ್ಟ. ಈಗ ನಾನು ಕೇಳಿದೆ ಮದರ್ ಪ್ರಾಮಿಸ್ ರಿಲೀಸ್ ಆಗಿದೆ, ಬಹಳ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಗಳು ಬಂತು. ಸೊ ಅದು ಅಂತ ಸಿನಿಮಾಗಳು ಬಂದು ಅದು ಬೇರೆ ಕಡೆ ಟ್ರಾವೆಲ್ ಆಗ್ಬೇಕು, ಅದ್ರ ಕ್ವಾಲಿಟಿ ಮೇಲೆ ಜನ ಅದನ್ನ ತಗೊಂಡು ಹೋಗ್ಬೇಕು. ಕಾಂತಾರನ್ ಹಾಗೆ ಮಾಡಿದ್ದು, ಸೂಫ್ರಮ್ಸು ಹಾಗೆ ಆಗಿದ್ದು. ಸೊ ಆ ತರದ ಸಿನಿಮಾಗಳು ಮಾತ್ರ, ಯಾಕಂದ್ರೆ ಆಲ್ರೆಡಿ ಕ್ವಾಲಿಟಿ ಟೆಸ್ಟ್ ಆಗಿರುತ್ತೆ, ಜನ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ತುಂಬಾ ಈಸಿಲಿ ಟ್ರಾವೆಲ್ ಆಗುತ್ತೆ. ಅದೇ ಒಳ್ಳೆ ವಿಧಾನ ಅಂತ. ಇದು ಕನ್ನಡ, ಅಪ್ಪಟ ಕನ್ನಡದ ಸಿನಿಮಾ. ಅಂದ್ರೆ ಕರಾವಳಿ ಸರ್, ಆ ಭಾಗದ ಕಥೆಗಳು, ಆ ಸಂಸ್ಕೃತಿ ನಿಮ್ಗೆ ತುಂಬಾ ಅಂದ್ರೆ ಮೂಲದಿಂದ ಗೊತ್ತಿರುವಂತದ್ದು. ಸೊ ಹಾಗಾಗಿ ಈ ಸಿನಿಮಾ ಕೂಡ ಹೇಳಿದಾಗೆ, ನೀವು ಹೇಳಿದಾಗೆ ಕಾಂತಾರ ರೀತಿಯ ಮೋಡಿ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೆ ಜನರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಅಂತ? ಅಂದ್ರೆ ಯಾವತ್ತು ಮೋಡಿ ಅದು ಜನಗಳ ನಿರ್ಧಾರ ಸರ್, ಯಾವತ್ತೂ ಕೂಡ. ಅಂದ್ರೆ ನಾವೊಂದು ಕತೆ ಮಾಡ್ತೀವಿ, ಅದು ಅದೇ ರೀತಿ ರೀಚ್ ಆಗುತ್ತಾ ಅಂತ ನಮ್ಗೆ ಯಾವತ್ತೂ ಗೊತ್ತಿರಲ್ಲ. ಅದೇ ಸಿನಿಮಾದ ದೊಡ್ಡ ಖುಷಿ ಕೂಡ. ಅಂದ್ರೆ ನಮ್ಗೆ ಗೊತ್ತಿಲ್ಲ, ಪ್ರತಿ ದಿವಸ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಈ ಸಿನಿಮಾದ ಬೆಸ್ಟ್ ಏನು ಅಂತ ಹೇಳಿದ್ರೆ, ಈ ಸಿನಿಮಾನ ನಾನು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬಾ ಚಾಲೆಂಜ್ಗಳಿದ್ದಿದ್ರಲ್ಲಿ. ಯಾವ್ದಾವ್ದೋ ಪ್ರಾಣಿಗಳ ಜೊತೆ ಡೀಲ್ ಮಾಡಬೇಕು, ಅದು ರೇಸ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಬಹಳ ಕಷ್ಟ. ಅದನ್ನ ನೆನಪಿಸ್ಕೊಂಡ್ರೆ, ನೋಡ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಅದೆಲ್ಲದು ಆ ಒಂದು ಕಾರಣದಿಂದ ಅಷ್ಟು ಟೈಮ್ ತಗೋತು. ಅಂದ್ರೆ ಇದು ಬಹಳ ಸುಲಭವಾಗಿ ಮಾಡುವಂತ ಸಿನಿಮಾ ಅಲ್ಲ, ಇದು ಸೂಪರ್ ಶೋ ಅಲ್ಲ. ಅಂದ್ರೆ ಒಂದು ಜಾಗದಲ್ಲಿ ಹೋಗಿ ನಾವು ಶೂಟ್ ಮಾಡ್ಕೊಂಡ್ ಬರ್ತೀವಿ ಅನ್ನೋದಕ್ಕೆ ಇದ್ರಲ್ಲಿ ಬಹಳಷ್ಟು ಲೇಯರ್ಗಳ ಕೆಲಸ ಇದೆ. ಸೊ ಅದನ್ನ ಮಾಡಿರೋದಕ್ಕೆ ನಾನು ಮೊದಲಿಗೆ ಇವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಒಬ್ಬ ಕನ್ನಡದ ಒಬ್ಬ ಪ್ರೇಕ್ಷಕನಾಗಿ. ಸೊ ಈ ತರದ ಪ್ರಯತ್ನಗಳಾಗ್ಬೇಕು. ಈ ತರದ ಪ್ರಯತ್ನಗಳು ಯಾವಾಗಾದ್ರೂ ಕೂಡ ನಾನು ಜೊತೆಗೆ ನಿಲ್ತೀನಿ, ಅದು ಏನೇ ಆದ್ರೂ ಪರವಾಗಿಲ್ಲ, ನಾನು ಕೊನೆ ತನಕ ಜೊತೆಗೆ ನಿಲ್ತೀನಿ ಅಂತ. ಗುರು ಸರ್, ಕರಾವಳಿ ಭಾಗದ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ವಿ, ಬೇರೆ ಬೇರೆ ರೀತಿಯ ಕಂಬಳ ಎಲ್ಲವೂ ಸೇರಿರುವಂತ ಸಿನಿಮಾಗಳನ್ನು. ಈ ಕರಾವಳಿ ಸಿನಿಮಾ ಹೇಗೆ ಆ ಎಲ್ಲಾ ಸಿನಿಮಾಗಳಿಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ, ಹೇಗೆ ವಿಶೇಷವಾಗಿರುತ್ತೆ? ಈಗ ಕಾಂತಾರ ಬಂತು, ಈಗ ಅದೇ ತರ ಇದೀಗ ಹೇಗೆ ಭಿನ್ನ ಆಗಿರುತ್ತೆ ಅಂತ ಹೇಳಿ ಒಂದು ಕಥೆಯಲ್ಲಿರುವ ವಿಶೇಷತೆಯಿಂದಾಗಿ. ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, ಕಂಬಳ ಅನ್ನೋದು ಒಂದು 10 ಸೆಕೆಂಡಿನಲ್ಲಿ ಮುಗಿದು ಹೋಗುವಂತ ಒಂದು ಕ್ರೀಡೆ. 10 ಸೆಕೆಂಡ್ ಅಲ್ಲಿ ಮುಗಿದು ಹೋಗುವ ಸ್ಪೋರ್ಟ್ಸ್ ಹಿಂದೆ 10 ವರ್ಷದ ಶ್ರಮ ಇರುತ್ತೆ. ಆ ಶ್ರಮದ ಹಿಂದೆ ಒಂದು ಪ್ರಪಂಚ ಇದೆ. ಫರ್ಗೆಟ್ ಅಬೌಟ್ ವಿನ್ನಿಂಗ್ ದ ರೇಸ್. ಒಂದು ಜೊತೆಯ ಜೋಡಿ ಕೋಣವನ್ನ ಕಂಬಳದ ಗದ್ದೆಗೆ ತಗೊಂಡೋಗಿ ನಿಲ್ಲಿಸಬೇಕು ಅಂತಂದ್ರೆ 10 ವರ್ಷ ಆಗುತ್ತೆ. ಆ ಎಫರ್ಟ್ ಇದೆಯಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಒಂದು 10 ಸೆಕೆಂಡ್ ಅಲ್ಲಿ ಮುಗಿದು ಹೋಗುವ ಕ್ರೀಡೆಯ ಮೇಲೆ ಅದು ಯಾಕೆ ಅಷ್ಟು ಫ್ಯಾಸಿನೇಟ್ ಆಗಿ ಎಫರ್ಟ್ ಆಗ್ತಾನೆ? ಅವನ ಡ್ರೈವಿಂಗ್ ಫೋರ್ಸ್ ಯಾವುದು? ಅವನನ್ನ ಅಷ್ಟು ಇಲ್ಲ ನಾನು ಒಂದಿನ ಒಂದು ರೇಸ್ ಗೆದ್ದೇ ಗೆಲ್ತೀನಿ ಅಂತ 10, 15, 20 ವರ್ಷದಿಂದ
ಕಂಟಿನ್ಯೂಸ್ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಟ್ರಾವೆಲ್ ಮಾಡ್ತಾ ಇರುವ ಒಬ್ಬ ಸಾಮಾನ್ಯ ಮನುಷ್ಯರುಗಳು ನಮ್ಮ ಕರಾವಳಿಯಲ್ಲಿ ಉಡುಪಿ ಮಂಗಳೂರು ಕುಂದಾಪುರ ಭಾಗದಲ್ಲಿ ಸಾವಿರಾರು ಜನ ಸಿಗ್ತಾರೆ. ಅವರ ಕತೆ ಅಂತ ಹೇಳ್ಬೋದು. ಹಾಗಾಗಿ ಇದು ವಿಶೇಷವಾದ ಕತೆ, ಹಾಗಾಗಿ ಇದು ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ ನಾನು. ಗುರು ಸರ್, ರಾಜ್ವಿ ಶೆಟ್ಟಿ ಅವರಿಗೆ ಇಲ್ಲಿ ಗುರು ಸರ್, ಈಗ ಎಷ್ಟು ಕೋಣಗಳನ್ನ ಸಿನಿಮಾದಲ್ಲಿ ನೀವು ಬಳಸಿದ್ರಿ, ಜೊತೆಗೆ ಕೆಲವೊಂದ್ಸಲ ಮನುಷ್ಯರನ್ನ ಹ್ಯಾಂಡಲ್ ಮಾಡುವಂತದ್ದೇ ಕಷ್ಟ ಆಗುತ್ತೆ. ಸಿನಿಮಾದಲ್ಲಿ ಮೂಕ ಪ್ರಾಣಿಗಳನ್ನ ಯಾವ ರೀತಿ ನೀವು ಅದರ ಮನಸ್ಥಿತಿ ತಕ್ಕಂಗೆ ಹ್ಯಾಂಡಲ್ ಮಾಡಿದ್ರಿ, ಇದರ ಜೊತೆಗೆ ರಾಜ್ವಿ ಶೆಟ್ಟಿ ಅವ್ರ ಇನ್ಪುಟ್ಸ್ ಏನಾದ್ರು ಇತ್ತ? ಒಂದು ಐ ಥಿಂಕ್ ಅನಿಮಲ್ ಬೋರ್ಡ್ ಪರ್ಮಿಷನ್ ಲೆಟರ್ ಅಲ್ಲಿ ಇದೆ 250 ಜೊತೆ 246 ಜೊತೆ ಕೋಣಗಳು ಇಡೀ ಸಿನಿಮಾದಲ್ಲಿ ಬಳಕೆ ಆಗಿದೆ. ಇನ್ನೊಂದು ಶೆಟ್ರ್ ಎಫರ್ಟ್ ಬಗ್ಗೆ ನಾನು ತುಂಬಾ ಜನಕ್ಕೆ ಆಲ್ರೆಡಿ ಹೇಳಕ್ ಶುರು ಮಾಡ್ಬಿಟ್ಟಿದ್ದೀನಿ. ನನ್ನ ಪುಣ್ಯಕ್ಕೆ ಪುಣ್ಯಾತ್ಮ ಬಂದ್ರು. ಇವತ್ತು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ ಇರಬಹುದು, ಅಥವಾ ಚಿತ್ರರಂಗ ಒಟ್ಟಾರೆ ಆಗಿ ಅದು ಪ್ರದರ್ಶಕರಿಂದ ಹಿಡಿದು ಬರವಣಿಗೆ ಹಂತದವರೆಗೂ ಇರುವ ಚಾಲೆಂಜಸ್ ಇದೆಯಲ್ಲ, ಅದನ್ನೆಲ್ಲ ಫೇಸ್ ಮಾಡಿ ಸಿನಿಮಾ ಮಾಡೋದೇ ದೊಡ್ಡ ವಿಷಯ. ಆ ತರದ್ರಲ್ಲಿ ಅದು ಈ ತರದ ಸಿನಿಮಾಕ್ಕೆ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದು ಶೆಟ್ರ್ ಇರ್ಬೋದು, ಮಿತ್ರಾ ಸರ್ ಇರ್ಬೋದು, ರಮೇಶ್ ಇಂದ್ರ ಸರ್ ಇರ್ಬೋದು, ಸಂಪದ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ನನ್ನ ಟೆಕ್ನಿಷಿಯನ್ಗಳು ಇರ್ಬೋದು, ಎಲ್ರು ಅವರ ಸಪೋರ್ಟ್ ಜಸ್ಟ್ ಒನ್ ಬಿಲೀವ್, ಈ ಮನುಷ್ಯ ಒಂದ್ ಒಳ್ಳೆ ಫಿಲ್ಮ್ ಮಾಡ್ಬೋದು, ಇವನ ಹತ್ರ ಒಂದ್ ಒಳ್ಳೆ ಕತೆ ಇದೆ ಅನ್ನೋ ಒಂದು ನಂಬಿಕೆಯಿಂದ ಅವ್ರ ಜೊತೆಗೆ ನಿಂತಿದ್ದಾರೆ. ಐ ಫಾರ್ ಎವರ್ ಐ ವಿಲ್ ಬಿ ಗ್ರೇಟ್ಫುಲ್ ಟು ದೆಮ್. ಮುಂದಿನ ಪ್ರಶ್ನೆ ರಾಜ್ಬಿ ಶೆಟ್ಟಿ ಅವರೇ, ನನಗೆ ನಿಮ್ಮ ಬಗ್ಗೆ ಪರ್ಸನಲ್ ಆಗಿ ನಿಮಗೆ ಕೆಲವು ಕೋಸ್ಟಲ್ ಅಂಶಗಳು, ಎಸ್ಪೆಷಲಿ ಕರಾವಳಿಯ ಕೆಲವು ಅಂಶಗಳು ಪರದೆ ಮೇಲೆ ಬರೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಯು ವಾಂಟ್ ಟು ರಿಮೈನ್ ಇಟ್ ಆಸ್ ಅ ಸೀಕ್ರೆಟ್ ಅಂತ, ಅಂಡ್ ಡಿಫ್ರೆನ್ಸಸ್ ಬಂದಿದೆ ಒಂದ್ ಕಡೆ. ಆ ತರ ಇಲ್ಲಿ ಏನಾದ್ರು ನೋಡಿ ನೀವೇನಾದ್ರೂ ಸಜೆಷನ್ ಕೊಟ್ಟಿದ್ದು ಉಂಟಾ? ಇಲ್ಲ ಅಂದ್ರೆ ಇವರು ಕೂಡ ಕರಾವಳಿಯ ಭಾಗದವರೇ, ಕುಂದಾಪುರದವರೇ. ಹಾಗಾಗಿ ಇವರಿಗೂ ಕೂಡ ಅಲ್ಲಿನ ಆಚಾರ ವಿಚಾರಗಳು ಗೊತ್ತಿದ್ದ ಕಾರಣದಿಂದಾಗಿ ಒಂದು ಕ್ರೀಡೆ ಏನಿದೆ, ಆ ಕ್ರೀಡೆ ಅದರ ಜೊತೆಗೆ ಅಲ್ಲಿರುವಂತಹ ಜನಗಳು, ಸಾಕೋನಿರ್ಬೋದು, ಓಡಿಸೋನಿರ್ಬೋದು, ಅದರ ಯಜಮಾನ ಇರ್ಬೋದು, ಆ ಸಂಬಂಧಗಳು ಅದ್ರ ಸುತ್ತ ಹೋಗಿದ್ದಾರೆ. ಹಾಗಾಗಿ ಆ ತರದ ಯಾವುದೇ ಇದು ಇರ್ಲಿಲ್ಲ, ನನಗೆ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇರ್ಲಿಲ್ಲ. ಬಿಕಾಸ್ ಹಿ ಇಸ್ ಅ ವೆರಿ ಗುಡ್ ರೈಟರ್. ಸೊ ಹಿ ಟುಕ್ ಯುವರ್ ಸಜೆಷನ್ಸ್. ಆ ತರದೇನು ಇರ್ಲಿಲ್ಲ. ಓಕೆ, ಬಟ್ ಇದು 700 year old ಈ ಬಫೆಲೋ ರೇಸ್ ಅಲ್ಲೇ ನಡೆದಿರೋದು, ಅದ್ರ ಬಗ್ಗೆ ಏನಾದ್ರು ತಿಳಿಸ್ಬೋದಾ ನಮ್ಗೆ? ಫಸ್ಟ್ ಟೈಮ್ ಅಲ್ಲಿ ನಡೆದಿರೋದು ಅದು ನಮ್ಮ ಉಡುಪಿ ಉದ್ಯಾವರದಲ್ಲಿರುವ ಒಂದು ಜಾಗ ಕಟಪಾಡಿ ಅಂತ. ಕಟಪಾಡಿಯ ಕಂಬಳಕ್ಕೆ ಒಂದು 700 ವರ್ಷಗಳ ಇತಿಹಾಸ ಇದೆ ಮ್ಯಾಮ್. 700 ವರ್ಷಗಳಿಂದ ಕಟಪಾಡಿಯ ಕಂಬಳ ಅಂತ ಅನ್ನೋದು ಕರಾವಳಿಯ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಒಂದು. ಸಾಂಪ್ರದಾಯಿಕ ಕಂಬಳ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿವೆ. ಯಾರು ಕೋಣ ಫಸ್ಟ್ ಇಡಬೇಕು, ಯಾರು ಯಾವ ಚೇರಲ್ಲಿ ಕೂರ್ಬೇಕು, ಯಾರು ಹಿಂದೆ ಇರಬೇಕು, ಯಾರು ಮುಂದೆ ಇರಬೇಕು, ಯಾರು ಚಂಡೆ ಬಡಿಬೇಕು, ಯಾರು ವಾಲ್ಗ ಓದ್ಬೇಕು ಅನ್ನೋದು ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ವಿಧಿವಿಧಾನಗಳಿದ್ದಾವೆ. ಅದೆಲ್ಲವನ್ನ ಒಂದೇ ಕುಟುಂಬ ಅಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದೆ. ಹಾಗಾಗಿ ನಾವು ಫಸ್ಟ್ ಹೋಗಿ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ ತರದ ಕತೆ ನಾನು ಕುಂದಾಪುರದವನೇ ಆದ್ರೂ ನಾನು ಕೇಳಿರ್ಲಿಲ್ಲ. ಸೊ ಹಾಗಾಗಿ ಆ ತರದ ಎಲಿಮೆಂಟ್ಗಳನ್ನ, ಆ ತರದ ಇಂಟ್ರೆಸ್ಟಿಂಗ್ ಕತೆಗಳನ್ನ ಒಂದು ಸಿನಿಮಾ ಮಾಡುವಾಗ ಅಥವಾ ಒಂದು ಕತೆ ಬರೆಯುವಾಗ ಅದನ್ನ ಒಳಗೊಳ್ತಾ ಹೋಗ್ಬೇಕು. ಹಾಗಾಗಿ ಅಲ್ಲೂ ನಮ್ಗೆ ಶೂಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ದೇವ್ರ ದಯದಿಂದ ಅವರು ನೀವು ಶೂಟು ಮಾಡ್ಕೊಳ್ಳಿ ಅಂತ ಅವಕಾಶವನ್ನು ಕೊಟ್ಟರು. ಹಾಗಾಗಿ ನಾವು ಕಟಪಾಡಿಯ ಸಾಂಪ್ರದಾಯಿಕ ಕಂಬಳದಲ್ಲಿ ಶೂಟಿಂಗ್ ಮಾಡಿರೋದು ನಮ್ಗೆ ಹೆಮ್ಮೆ ಅಂತ ಹೇಳ್ಬೋದು. ಇದು ಯಾವ ಕಾಲಘಟ್ಟದಲ್ಲಿ ಪ್ರೆಸೆಂಟ್ ಈಗಿನ ಕಾಲಘಟ್ಟದಲ್ಲಿ ಇತಿಹಾಸದ ಜೊತೆಗೆ ಎಂಟರ್ಟೈನ್ಮೆಂಟ್ ಆಂಗಲ್ ಅಲ್ಲಿ ಕಥೆ ಹೇಳಿದ ಎಷ್ಟು ಕಷ್ಟ ಆಗಿದೆ ಈ ಸಿನಿಮಾಗೆ ಅಂತ. ಸೊ ಈಗ ಸಾಕಷ್ಟು ಕಥೆಗಳು ಕೇಳಿ, ಜಲ್ಲಿಕಟ್ಟು, ವಾಡಿವಾಸಲ್, ಈ ತರದೆಲ್ಲ ಸ್ಟೋರಿ ನೋಡಿದಾಗ ಒಂದಷ್ಟು ವೈಷಮ್ಯ ಮತ್ತು ವೈರತ್ವ ಎಲ್ಲ ಕಾಣಿಸಿದೆ. ಅದು ರಿಯಲ್ ಆಗಿ ಇತ್ತ ನೋಡಿದಿರಾ ನೀವು ಹತ್ರದಲ್ಲಿ ಅಂತ? ಯಾಕಂದ್ರೆ ಕರಾವಳಿ ಭಾಗದವರಾಗಿರೋದ್ರಿಂದ ಆ ಮೇಲ್ನೋಟಕ್ಕೆ ಕಾಣಿಸಲ್ಲ, ಆದ್ರೆ ಅದು ಆ ಕಥೆಯ ಕಾನ್ಫ್ಲಿಕ್ಟ್ ಇರೋದೇ ಹಾಗಲ್ಲ. ಅದು ಮೇಲ್ಮೈಯ ಮೇಲ್ಪದರದಲ್ಲಿ ಅದು ಕಾಣಿಸುವ ಅವಕಾಶ ಇರೋದಿಲ್ಲ. ಯಾವಾಗ ಮಾನವ ಸಂಬಂಧಗಳು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಕ್ಕೆ ಅಂದ್ರೆ ಆಳವಾಗಿ ಇಳಿತಾ ಹೋಗುತ್ತೆ, ಅವಾಗ ಆ ತರದ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಕಥೆಯಲ್ಲಿರುವ ಕಾನ್ಫ್ಲಿಕ್ಟ್, ಅದು ಕಂಬಳ ಪ್ರಪಂಚದಲ್ಲಿರುವ ಕಾನ್ಫ್ಲಿಕ್ಟ್ ಅಂತ ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಗುರು ಸರ್, ಇದು ಕಂಬಳ ಅನ್ನುವಂಥದ್ದು ಒಂದು ಕರಾವಳಿಯ ಒಂದು ಹೆಮ್ಮೆ ಅನ್ನುವಂಥ ಒಂದು ಕಲೆ ಕೂಡ ಅದು. ಸೊ ಅವರ ಜೀವನ ತುಂಬಾ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಕೂಡ. ಈ ಸಿನಿಮಾ ನೋಡಿದ ಮೇಲೆ ಅವರ ಜೀವನಕ್ಕೆ ಏನಾದ್ರೂ ಹೆಲ್ಪ್ ಆಗುವಂತ ಪ್ರಯತ್ನಗಳು ನಡೆಯುತ್ತಾ ಅಂತ? ಅವರೆಲ್ಲ ಬಹಳ ಚೆನ್ನಾಗಿದ್ದಾರೆ ಮ್ಯಾಮ್. ದೇ ಆರ್ ವೆರಿ ಗುಡ್. ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ತರದೊಂದು ಪ್ರಪಂಚ ಇದೆಯಾ ಅಂತ
ಇಡೀ ಪ್ರಪಂಚ ಹೆಮ್ಮೆ ಪಡುವಷ್ಟು ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ದೇ ಆಲ್ ವಿಲ್ ಬಿ ಪ್ರೌಡ್ ಆಫ್ ದಿಸ್ ಫಿಲ್ಮ್. ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಮ್ಯಾಮ್. ಇನ್ನು ಈ ಸಿನಿಮಾದಲ್ಲಿ ಆಗಿದೆ, ಕಲಾವಿದ್ರು ಬಿಟ್ಟು ಅಂದ್ರೆ ಕಂಬಳ ಓಡಿಸೋರು ಏನಿದ್ದಾರೆ ಅವರು ಕೂಡ ಇದಾರ, ಅಂದ್ರೆ ಅಭಿನಯಿಸಿದಾರ? ಇಲ್ಲ, ಕೆಲವರು ಕಾಣಿಸ್ತಾರೆ. ಆಮೇಲೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ, ಸಹಾಯ ಇದೆ. ಕೋಣಗಳನ್ನ ತಂದಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ, 3 ಗಂಟೆಗೆ, 2 ಗಂಟೆಗೆ ಎದ್ದು ಕೋಣಗಳನ್ನ ತಗೊಂಡು ಲಾರಿಲಿ ಇಟ್ಕೊಂಡು ನಮ್ಮ ಶೂಟಿಂಗ್ ಸೆಟ್ಗೆ 6-7 ಗಂಟೆಗೆ ಬಂದಿದ್ದಾರೆ. ನಮ್ಮ ಚಿತ್ರೀಕರಣ ಹಗಲು ರಾತ್ರಿ ಚಿತ್ರೀಕರಣ ಮಾಡ್ತಾ ಇದ್ದಾಗ ನೀವು ಮಾಡಿ ಸರ್, ಇಷ್ಟು ಕಷ್ಟ ಆಗ್ತಿದೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಡೀ ಕಂಬಳ ಪ್ರಪಂಚ ನಮ್ಮ ಜೊತೆ ನಿಂತಿದೆ. ಅದು ನಂದಳಿಕೆ ಶ್ರೀಕಾಂತ್ ಭಟ್ರು ಇರ್ಬೋದು, ರೋಹಿತ್ ಹೆಗಡೆ ಅವರು ಇರ್ಬೋದು, ಈ ತರ ಚಂದ್ರಾಶ್ರಯ ಅವರು ಇರ್ಬೋದು, ಸಿಕ್ಕಾಪಟ್ಟೆ ಜನ ವೆರಿ ವೆಲ್ ನೋನ್ ಯಾರು ಕಂಬಳ ಪ್ರಪಂಚದಲ್ಲಿ ಇದ್ದಾರೆ, ಅವರಿಂದ ಹಿಡಿದು ಪ್ರತಿ ಕೊನೆಯ ಮನುಷ್ಯನವರೆಗೂ ನಮ್ಮ ಪ್ರಪಂಚದ ಬಗ್ಗೆ, ನಮ್ಮ ಕಂಬಳದ ಬಗ್ಗೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಸಹಾಯ ಮಾಡಿದ್ದಾರೆ. ಸರ್ ಅದು ನೀವು ಸಿನಿಮಾ ನೋಡಿ, ಬಟ್ ಅವ್ರು ಏನ್ ಮಾಡ್ತಾರೆ ಸರ್, ಅದು ಮಿರಾಕಲ್ ಸರ್. ಅಂದ್ರೆ ಮನುಷ್ಯನಿಗೆ ಸಾಧ್ಯವಾಗುವಂತ ಕೆಲಸ ಅಲ್ಲ ಅದು, ಅವ್ರು ಏನ್ ಮಾಡ್ತಾರೆ ಅದು. ಯಾಕಂದ್ರೆ ನಮಗೆ ದೂರದಿಂದ ನೋಡ್ಬೇಕಾದ್ರೆ ನಾವೇನೋ ಇದೊಂದು ಬಫೆಲೋ ರೇಸ್ ಅಂತ ಅನ್ಕೋತೀವಿ. ಆ ಬಫೆಲೋನ ಕಂಟ್ರೋಲ್ ಮಾಡೋದಕ್ಕೆ 6-7 ಜನ ಬೇಕು. ಯಾಕಂದ್ರೆ ದೇ ಆರ್ ನಾಟ್ ಟೇಮ್ಡ್, ದೇ ಆರ್ ಅನ್ಟೇಮ್ಡ್ ಓನ್ಲಿ ಬಿಕಾಸ್ ದೇ ನೀಡ್ ಎನರ್ಜಿ ಟು ರನ್. ಅಷ್ಟು ಎನರ್ಜಿ ಇರುವಂತಹ ಪ್ರಾಣಿಗಳು. ಅದ್ರ ಪಕ್ಕ ನೀವು ನಿಂತ್ಕೊಳ್ಳೋದಕ್ಕೂ ಕೂಡ ಭಯ ಪಡಬೇಕು. ಅದ್ರ ಪಕ್ಕ ನಿಂತ್ಕೊಂಡು ಅದನ್ನ ಮಗು ತರ ಟ್ರೀಟ್ ಮಾಡಿ, ಅದನ್ನ ಸಾಕಿ, ಅದ್ರ ಜೊತೆ ಓಡೋ ಅಂತವ್ರು ಅವ್ರು ನಿಜವಾಗ್ಲೂ ಅಂದ್ರೆ ಖುಷಿ ಏನಂದ್ರೆ ಅವರೆಲ್ಲರೂ ಕೂಡ ಮಾರನೇ ದಿವಸ, ಕಂಬಳದ ಮಾರನೇ ದಿವಸ ಇದ್ರೆ ಅವರು ಒಬ್ಬ ರೈತ ಆಗಿರ್ತಾನೆ, ಇನ್ನೊಬ್ಬ ಪೇಂಟರ್ ಆಗಿರ್ತಾನೆ, ಇನ್ನೊಂದು ಏನೋ ಕೆಲಸ ಮಾಡ್ತಾ ಇರ್ತಾನೆ. ಅವನ ಆ ದಿವಸ ಸೆಲೆಬ್ರಿಟಿ, ಅವತ್ತು ಮಾತ್ರ ಕೆಲಸದಲ್ಲಿ ಮಾತ್ರ ಸೆಲೆಬ್ರಿಟಿ. ಮಾರನೇ ದಿವಸ ನಾರ್ಮಲ್. ಐ ಥಿಂಕ್ ಇಂಡಸ್ಟ್ರಿಗೆ ಅವ್ರು ಬಂದ್ರೆ ಬಹಳ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಸೊ ಸಾರಿ, ಇಬ್ರು ಕೇಳ್ತಾ ಇದ್ರಿ ಯಾರಾದ್ರೂ? ಗುರು ಸರ್, ಪ್ರಜ್ವಲ್ ಅವರಿಗೆ ಧ್ವನಿ ಕೊಟ್ಟವ್ರು ಯಾರು ಸರ್? ಅದು ಒಬ್ರು ಕಾರ್ತಿಕ್ ಸಾಮಗ ಅಂತ. ಹೀಸ್ ಅ ವಂಡರ್ಫುಲ್ ಆಕ್ಟರ್. ನೀವು ನೋಡಿರ್ತೀರ ಅವ್ರನ್ನ, ಈ ಶನಿ ಧಾರಾವಾಹಿ ನೋಡಿರ್ತೀರಾ, ಅಥವಾ ಸಿಕ್ಕಾಪಟ್ಟೆ ಟಿವಿ ಭಯಂಕರ ಫೇಮಸ್ ಇದ್ದಾರೆ ಅವರು. ಹಿ ಹ್ಯಾಸ್ ಅ ವಂಡರ್ಫುಲ್ ವಾಯ್ಸ್. ಜೊತೆಗೆ ನಮ್ಮ ಉಡುಪಿ ಮಂಗಳೂರು ಕರಾವಳಿಯ ಟೆಕ್ಸ್ಚರು ಅವ್ರ ವಾಯ್ಸ್ ಅಲ್ಲಿ ಇದೆ ಅಂತ ಅನಿಸ್ತು. ಹಾಗಾಗಿ ಅವ್ರ ಧ್ವನಿ ಸೂಕ್ತ ಅಂತ ಅವರು ಡಬ್ ಮಾಡಿದ್ದಾರೆ. ಸರ್ ಹಾಗೇನೆ ಸರ್, ಹೇಳಿ ಟೀಮ್ ಬಗ್ಗೆ ಹೇಳ್ತಾ ಇದ್ರಿ, ನಮ್ಮ ಜೊತೆ ಎಲ್ಲ ಟೀಮ್ ಕೂತಿದ್ದಾರೆ. ಅವ್ರ ಪಾತ್ರಗಳೇನು, ಅವರ ಪಾತ್ರಕ್ಕೆ ಅವರೇ ಕೂಡ ಡಬ್ಬಿಂಗ್ ಮಾಡಿದಿರ, ಮತ್ತೆ ಅವ್ರ ಜೊತೆ ಮಾತಾಡಿಸ್ಬಿಡಿ ಸರ್. ಸಂಪದ ಅವರು ಮಾಡಿಲ್ಲ, ಯಾಕಂದ್ರೆ ಅವ್ರು ಫಸ್ಟ್ ಮಾಡಿದ್ರು, ಡಬ್ ಮಾಡಿದ್ರು. ಅವರ ವಾಯ್ಸ್ ಅಲ್ಲಿ ಮಂಗಳೂರಿನ ಅಥವಾ ಕರಾವಳಿಯ ಟೆಕ್ಸ್ಚರ್ ಮಿಸ್ಸಿಂಗ್ ಅಂತ ಫೀಲ್ ಆಯ್ತು. ಇಟ್ ಇಸ್ ಅ ಕ್ರಿಯೇಟಿವ್ ಲಿಬರ್ಟಿ ದಟ್ ಐ ಹ್ಯಾವ್ ಟೇಕನ್ ಆಸ್ ಅ ಮೇಕರ್. ಹಾಗಾಗಿ ಮಿತ್ರ ಸರ್ ಮಂಗಳೂರವರೇ, ಅಲ್ಲಿ ಬೆಳೆದವರು, ಅವ್ರ ವಾಯ್ಸ್ ಸೂಟ್ ಆಗ್ತಾ ಇತ್ತು. ಶ್ರೀಧರ್ ಸರ್ಗೆ ಮತ್ತೆ 3 ದಿನ ರೀಡಪ್ ಮಾಡಿಸಿದ್ವಿ. ಸೊ ಈ ತರದ್ದು ಅಂದ್ರೆ ಈ ಪಾಲಿಶಿಂಗ್ ಪ್ರಾಸೆಸ್ ಅಂತ ಏನ್ ಕರೀತಾರೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ, ಜಸ್ಟ್ ಇಂಟೆನ್ಷನ್ ಆಫ್ ಮೇಕಿಂಗ್ ಅ ಫಿಲ್ಮ್ ಈವನ್ ಮೋರ್ ಬೆಟರ್. ಈ ಫಿಲ್ಮ್ ನ, ಈ ಕಥೆನ ಇನ್ನೂ ಚೆನ್ನಾಗಿ ಮಾಡಬಹುದು, ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನುವ ಒಂದು ಎಫರ್ಟ್ ಎಲ್ಲಾ ಕಡೆಯಿಂದನೂ ಬಂದಿದೆ. ಹಾಗಾಗಿ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಸುಷ್ಮಿತಾ ಅವರು ಆಮೇಲೆ ಬಂದ್ರು, ಕೊನೆಯ ಸ್ಕೆಡ್ಯೂಲ್ ಜಾಯಿನ್ ಆದ್ರು. ಶಿ ಆಲ್ಸೋ ಪ್ಲೇಡ್ ಅ ವಂಡರ್ಫುಲ್ ರೋಲ್. ಅಥೆಂಟಿಕ್ ಕರಾವಳಿಯ ಹುಡುಗಿಯಾಗಿ ಕಾಣಿಸ್ಕೋತಾರ ಅವರು. ತುಂಬಾ ಚೆನ್ನಾಗಿದೆ ಆ ರೋಲು. ಸಿನಿಮಾ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ. ಸುಷ್ಮಿತಾ ಅವರೇ, ಕೃಷ್ಣಾವತಾರಂಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ತುಂಬ ದೊಡ್ಡ ಸಿನಿಮಾ. ಈಗ ಮತ್ತೆ ಅಂದರೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ರೋಲ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ರೆ, ಈಗ ಒಂದು ಸ್ಟ್ರೈಟ್ ಯಾಕಂದರೆ ಬೇರೆ ಭಾಷೆಗೆಲ್ಲ ಹೋಗಿ ಈಗ ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದೀರಾ. ರಾಜ್ಬಿ ಶೆಟ್ಟಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಮತ್ತು ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಬಗ್ಗೆ. ಮೊದಲನೇದಾಗಿ ಅವ್ರ ಜೊತೆ ವರ್ಕ್ ಮಾಡಿರೋದು ಒಂದು ಲಕ್ಕಿಂತ ತುಂಬ ಜಾಸ್ತಿಯಾಗಿ ಇಟ್ಸ್ ಮೋರ್ ಲೈಕ್ ಲರ್ನಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಅದು ಬಿಟ್ಟು ಅಂದರೆ ಇಡೀ ಟೀಮ್ನ ಎಷ್ಟು ಶ್ರಮದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ಸೆಟ್ಟಿಗೆ ಹೋಗಿ ನನ್ನ ಶೂಟಿಂಗ್ ಟೈಮಲ್ಲೇ ನಾನು ನೋಡೋಕ್ಕಾಗಿದ್ದು. ಆ್ಯಂಡ್ ವೆರಿ ಬಿಗ್ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ಫಾರ್ ಡೂಯಿಂಗ್ ದ್ಯಾಟ್. ಅದು ಬಿಟ್ಟು ನನ್ನ ಹೋಲ್ ಎಕ್ಸ್ಪೀರಿಯನ್ಸ್ ಬಂದು ತುಂಬ ಒಂದು ಐ ಓಪನಿಂಗ್ ಥರ ಇತ್ತು. ಇಷ್ಟು ಕಲಿಬೋದಾ ಅನ್ನೋ ಅಷ್ಟು ಗೊತ್ತಾಗಿದ್ದು ಈ ಸಿನಿಮಾದಲ್ಲಿ. ನಮಸ್ಕಾರ. ಇದು ಏನಂದ್ರೆ, ನೀವು ಮೈಕ್ ರಾಜ್ಬಿ ಶೆಟ್ಟಿ ಅವರಿಗೆ ಮೈಕ್. ನಾವು ನೋಡಿದ್ವಿ, ನೀವು ಪ್ರಾಣಿ ಪ್ರಿಯರು. ಈ ಕಂಬಳದಲ್ಲಿರುವ ಪ್ರಾಣಿ ಹಿಂಸೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು?
ಅದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿದ್ದೀನಿ ಸರ್. ಅಂದ್ರೆ ಒಂದ್ಸಲ ಏನಾಗಿತ್ತು, ಪೇಟ ಇದಕ್ಕೆ ಇದು ಹಾಕಿ ಅದು ನಿಂತೋಗಿತ್ತು. ಆಲ್ಟರ್ನೇಟಿವ್ ಏನು ಅಂತ ಯೋಚನೆ ಮಾಡಿದ್ರೆ ಇದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಆಲ್ಟರ್ನೇಟಿವ್ ಆ ಕಂಬಳ ನಿಂತ ಸೀಸನ್ಗಳಲ್ಲಿ ಎಷ್ಟೋ ಕೋಣಗಳು ಕಸಾಯಿಖಾನೆಗೆ ಹೋದ್ವು. ಅಂಡ್ ಇದು ಒಂದೇ ನಮಗೆ ಚಾನ್ಸ್ ಇರೋದು. ಅನ್ಫಾರ್ಚುನೇಟ್ಲಿ ನಾಯಿಗಳಿಂದ ಹಿಡಿದು ಅಥವಾ ಯಾವ ಬೆಕ್ಕುಗಳಿಂದ ಹಿಡಿದು, ಕೋಣಗಳಿಂದ ಹಿಡಿದು, ದನಗಳಿಂದ ಹಿಡಿದು, ದೇ ಆರ್ ನಾಟ್ ಲಿವಿಂಗ್ ಐಡಿಯಲ್ ಲೈಫ್ ಬಿಕಾಸ್ ವಿ ಆರ್ ಹ್ಯೂಮನ್ಸ್. ಆಸ್ ಹ್ಯೂಮನ್ಸ್ ವಿ ಆರ್ ಪುವರ್. ಆ ಕಾರಣಕ್ಕೋಸ್ಕರ ಎಲ್ಲದೂ ಕೂಡ ಕೇಜ್ಡ್, ಎಲ್ಲದೂ ಕೂಡ ಚೇಂಜ್ಡ್. ಆದ್ರೆ ಅದನ್ನ ಎಷ್ಟೋ ಶತಮಾನಗಳಿಂದ ನಾವು ಡೊಮೆಸ್ಟಿಕೇಟ್ ಮಾಡಿದ ಕಾರಣದಿಂದಾಗಿ ಅವುಗಳು ನಮ್ಮ ಜೊತೆ ಬದುಕಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಇದೆ. ಅದರಿಂದಾಗಿ ಇವರು ಯಾವ ರೀತಿ ನೋಡ್ಕೋತಾರೆ, ಖಂಡಿತ ನೀವು ಹೇಳಿದ ಹೌದು, ಕಂಬಳದಲ್ಲಿ ಒಂದು 2 ಏಟು ಹೊಡಿತಾರೆ, ಅದು ನಿಜ ಕೂಡ ಒಪ್ಕೋಬೇಕು. ಆದ್ರೆ ಅದನ್ನ ಬಿಟ್ಟು ಬೇರೆ ಟೈಮಲ್ಲಿ ಯಾವ ರೀತಿ ನೋಡ್ಕೋತಾರೆ, ಅದರಿಂದ ಆ ಜೆನೆಟಿಕಲಿ ಆ ತಳಿ ಏನಿದೆ ಅದು ಉಳ್ಕೊಂಡಿರೋದೇ ಆ ಒಂದು ಕಾರಣದಿಂದ. ನಿಮ್ ಪಾಯಿಂಟಿಗೆ ಬರ್ತೀನಿ. ಹಾ ಸರ್. ಮನುಷ್ಯರನ್ನ ತಗೊಳ್ಳೋಣ, ಚೆನ್ನಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಣ, ವರ್ಷಕ್ಕೊಂದ್ಸಲ ಹತ್ರ ಹೊಡಿಯೋಣ, ಇದು ಓಕೆನಾ? ಅಲ್ಲಲ್ಲ, ಅದು ಓಕೆ ಪ್ರಶ್ನೆ ಅಲ್ಲ ನಾನು ಹೇಳ್ತಿರೋದು. ನಿಮ್ಮ ಹಾಗಾದ್ರೆ ಬೇರೆ ಆಲ್ಟರ್ನೇಟಿವ್ ಹೇಳ್ಬೋದಾ ನೀವು? ನೀವು ಹೇಳ್ಬೋದು. ಇಲ್ಲ ಅಂದ್ರೆ ನಂದು ಇಷ್ಟೇ ಇರೋದು ಉತ್ತರ. ಯಾಕಂದ್ರೆ ನೀವು ಕೇಳ್ತಿರೋದು ಆಲ್ಟರ್ನೇಟಿವ್ ಏನು ಅಂತ. ಹಾಗಾದ್ರೆ ಕಸಾಯಿಖಾನೆ ಇನ್ನೂ ಸ್ವಲ್ಪ ಅದಿರೋದೇ 2 ಆಪ್ಷನ್ ಸರ್. ಮನುಷ್ಯನ ಖುಷಿಗೆ, ಸ್ಟೇಟಸ್ಗೆ 100% ಸರ್. ಅಲ್ಲಲ್ಲ, ಅದು ಎಲ್ಲದೂ ಕೂಡ ನಾವು ಚಿಕನ್ ತಿನ್ನೋದ್ರಿಂದ ಹಿಡಿದು ಎಲ್ಲದೂ ಕೂಡ ಅದೇ ಅಲ್ವಾ ಸರ್. ನಾನೇ ಹೇಳುದು, ಮನುಷ್ಯರು ನಾವು ಹಾಗಾಗಿದ್ದೀವಿ. 2 ಆಪ್ಷನ್ ಇದೆ. ಒಂದೋ ನಾವು ಕಂಬಳದಲ್ಲಿ ಉಳಿಸ್ಕೋಬಹುದು, ಇಲ್ಲಾಂದ್ರೆ ಕಸಾಯಿಖಾನೆ ಕಳಿಸಿ ನಮ್ಗೆಲ್ಲೂ ಕಾಣಿಸಲ್ಲ, ಹಿಂಸೆ ಕಾಣಿಸಲ್ಲ. ಚಿಕನ್ ನಾವು ಡೈಲಿ ತಿಂತೀವಿ, ಹಿಂಸೆ ಕಾಣಿಸಲ್ಲ ನಮಗೆ. ಆದ್ರೆ ಚಿಕನ್ ಹೊಡೆದ್ರೆ ಹಿಂಸೆ ಕಾಣಿಸುತ್ತೆ. ಅಲ್ಲಿ ನಾವು ಒಳ್ಳೆಯವರಾಗಿ ಕಾಣಿಸ್ತಾ ಇರ್ತೀವಿ. ಆದ್ರೆ ಒಂದು ವಿಷಯ ಮರಿತೀವೇನಂದ್ರೆ, ಎಷ್ಟೋ ರೈತರು ಎಷ್ಟೋ ಶತಮಾನಗಳಿಂದ ಡೊಮೆಸ್ಟಿಕೇಟ್ ಮಾಡ್ಕೊಂಬಂದು ಅದನ್ನ ಮಕ್ಕಳ ತರ ಟ್ರೀಟ್ ಮಾಡೋರು ಕೂಡ ಇದ್ದಾರೆ. ಈಗ ನಾನು ನಾಯಿ ಸಾಕ್ತೀನಿ, ಮನೆ ಒಳಗೆ ಸಾಕ್ತೀನಿ. ಇಸ್ ಇಟ್ ರೈಟ್? ಇಟ್ ಇಸ್ ನಾಟ್ ರೈಟ್. ಅದಕ್ಕೆ ಫ್ರೀಡಮ್ ಇಲ್ಲ, ರಿಸ್ಟ್ರಿಕ್ಷನ್ ಅದು. ಅಲ್ಲಿ ಬಾಳುವಂತಹ ಅದು ಜಾಗ ಅಲ್ಲ. ಬಟ್ ನನ್ನ ಪ್ರಕಾರ ನಾನು ಏನೋ ಅದಕ್ಕೆ ಲೈಫ್ ಕೊಡ್ತಾ ಇದ್ದೀನಿ ಅಂತ. ಇಲ್ಲಾಂದ್ರೆ ರೋಡಲ್ಲಿ ಕಲ್ಲು ಹೊಡಿತಾರೆ. ಎರಡರಲ್ಲಿ ಯಾವ್ದು ಬೆಟರ್ ಆಪ್ಷನ್ ಅಂತ ಕೇಳಿದ್ರೆ ಮನೇಲಿ ಸಾಕೋದು ಬೆಟರ್ ಆಪ್ಷನ್. ನಿಮ್ಮ ಪರ್ಸನಲ್ ಒಪಿನಿಯನ್ ನಿಮಗೆ ಏನು? ಅದೇ ಹೇಳಿ ಸರ್, ನಾನು ಇದನ್ನೆಲ್ಲ ಕೇಳಿದ್ದೀನಿ ಸರ್. ನಾನು ಎಲ್ಲದೂ ಕೇಳಿದ್ದೀನಿ. ನಾನು ಅವ್ರ ಹತ್ರ ಕೂಡ ನನಗೂ ನಿಮ್ಮ ಕನ್ಸರ್ನ್ 100% ಅರ್ಥ ಆಗ್ತಾ ಇದೆ. ನಾನು ಇದನ್ನೇ ಕೇಳಿದ್ದೀನಿ. ಅದನ್ನೇ ಕೇಳಿ ಆಲ್ಟರ್ನೇಟಿವ್ ಏನು ಅಂತ ಹುಡುಕುವಂತ ಪ್ರಯತ್ನ ಬಂದಾಗ ಆಲ್ಟರ್ನೇಟಿವ್ ವಾಸ್ ವೆರಿ ಸ್ಕೇರಿ. ತುಂಬಾ ನೋವಾಯ್ತು ನನಗೆ. ಅಂದ್ರೆ ಅದು ಹೇಳೋದಕ್ಕೆ ಅವ್ರಿಗೂ ನೋವಾಗುತ್ತೆ. ಬಟ್ ಏನ್ ಗೊತ್ತಾ ಸರ್, ಕಂಬಳ ಅನ್ಫಾರ್ಚುನೇಟ್ಲಿ ತುಂಬಾ ರಿಚ್ ಸ್ಪೋರ್ಟ್ಸ್ ಆಗಿ ಬದಲಾಗಿದೆ. ಯಾಕಂದ್ರೆ ಒಂದು ಕೋಣವನ್ನ ಸಾಕುವ ರೀತಿ ಇರ್ಬೋದು, ಅದೆಲ್ಲದೂ ಕೂಡ ಬಹಳ ಶ್ರಮ ಪಟ್ಟು ಅದನ್ನು ಸಾಕ್ತಾ ಇರ್ತಾರೆ. ಒಂದು ವೇಳೆ ಅದು ನಿಲ್ತು ಅಂದ್ರೆ ಆ ತಳಿಗಳಿಗೆ ಬೇರೆ ಆಪ್ಷನ್ಗಳು ಇರಲ್ಲ. ಅದು ಬಹಳ ಬೇಜಾರಿನ ವಿಚಾರ. ಬಟ್ ಅದೇ ನಾ ಹೇಳುದು, ಇದು ನಮ್ಮ ಮೇಲೆ ಬರುವಂತದ್ದು. ಮನುಷ್ಯರಾಗಿ ನಾವು ಎಲ್ಲಿದ್ದೀವಿ ಅದರಿಂದ ಬರುವಂತದ್ದು ಅಷ್ಟೇ. ಲಾಸ್ಟ್ 2-3 ಕ್ವೆಶನ್ಸ್ ಬೇರೆ ಕಲಾವಿದರ ಹತ್ರ ಮಾತಾಡಿ ದಯವಿಟ್ಟು. ಸಂಪದ ಇದ್ದಾರೆ, ಸುಷ್ಮಿತಾ ಮಿತ್ರ ಸರ್ ಇದ್ದಾರೆ. ಒಬ್ಬೊಬ್ಬರಿದ್ರಿ, ಎಲ್ರು ತುಂಬಾ ಜನ ನಿಮ್ಮ ಅಭಿನಯಕ್ಕೆ ಮೆಚ್ಕೊಂಡಿದ್ವಿ ಕೂಡ. ಈ ಸಿನಿಮಾ ಕರಾವಳಿ ಅಂದ್ರೆ ನಿಮ್ಗೆ ಒಂದ್ ಬೇರೆನೇ ಲೋಕ. ಯಾಕಂದ್ರೆ ಅಲ್ಲಿ ನಡೆಯುವಂತ ಸಂಪ್ರದಾಯಗಳಿರ್ಬೋದು, ಸೊ ಎಲ್ಲೂ ಕೇಳಿರಲ್ಲ. ಇತ್ತೀಚೆಗೆ ಆ ಸಂಪ್ರದಾಯಗಳ ಬಗ್ಗೆ ಸಿನಿಮಾಗಳು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಆ ಕರಾವಳಿ ಭಾಗದ ಸಂಪ್ರದಾಯಗಳು ಗೊತ್ತಾಗ್ತಾ ಇದೆ. ಇದು ಹೇಗಿತ್ತು ನಿಮ್ಗೆ? ಕರಾವಳಿ ಈ ಲೋಕ ಹೇಗಿತ್ತು ಸಿನಿಮಾ ಮಾಡಿದ ಈಗ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ನನಗೆ ಡೆಫಿನೆಟ್ಲಿ ಕಲ್ಚರಲಿ ತುಂಬ ಡಿಫ್ರೆಂಟ್. ಯಾಕಂದರೆ ನಾನು ಕೋಸ್ಟಲಿಂದ ಬರಲ್ಲ, ಕೋಸ್ಟಲ್ ಸೈಡಿಂದ. ಸೊ ನಾವು ಅದಕ್ಕೆಲ್ಲ ನಾವು ಫಸ್ಟ್ ನೋಡಿದ್ದು ಕಾಂತಾರಾಯಿಂದ. ಬಟ್ ಐ ಥಿಂಕ್ ಕರಾವಳಿನಲ್ಲಿ ಶೂಟ್ ಮಾಡಬೇಕಾದ್ರೆ ನಾವು ಔಟ್ಡೋರ್ನಲ್ಲಿ ಇರ್ತಿದ್ವಿ, 30 days ಅಲ್ಲೇ ಇರ್ತಿದ್ವಿ. ಸೊ ಅಲ್ಲೇ ಇದ್ದು, ಅಲ್ಲೇ ಫುಡ್ ತಿಂದು, ಮತ್ತು ಅದೇ ಜನದ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಐ ಥಿಂಕ್ ಪರ್ಫಾರ್ಮೆನ್ಸಿಗೆ ಈಸಿ ಆಯಿತು. ರಾಜ್ವಿ ಶೆಟ್ಟಿ ಅವರೇ, ನಂದೇನು ಮುಗ್ದಿಲ್ಲ. ಗೊತ್ತು ಸರ್, ದಯವಿಟ್ಟು ಕೇಳಿ. ಓಕೆ, ನೀವು ಅಂದ್ರೆ ಪ್ರಜ್ವಲ್ ಹೀರೋ, ರಾಜ್ಬಿ ಶೆಟ್ಟಿ ವಿಲನ್. ಅದೊಂಥರ ಟ್ರೆಡಿಷನಲ್ ಹೀರೋ ವಿಲನ್ ಅಂತ. ಬಟ್ ಅದು ಡಿಕೋಡ್ ಅಲ್ಲ ಇವಾಗಿರೋದು. ನೀವು ಅವ್ರಿಗೆ ಅಪ್ಪ ಆಗ್ಬೇಕಾ ಈ ಫಿಲಮ್ ಅಲ್ಲಿ ಅಂತ? ಆಗಿದ್ದೀನ ಅಂತ ಗೊತ್ತಿಲ್ಲ ಶಾರದಾ, ಬಟ್ ಈ ಹೊಸ ಇನ್ಫಾರ್ಮೇಶನ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಬಟ್ ಜನರಲಿ ನನ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ತಿಳ್ಕೊಳ್ಬೇಕಾಗಿತ್ತು. ಸೊ ಅವರು ಐ ಥಿಂಕ್ ನಮ್ಗೆ ಏನೆಲ್ಲ ಹೇಳೋದಕ್ಕಿದೆ ಅದೆಲ್ಲ ಟ್ರೈಲರ್ ಹೇಳಿದೀವಿ ನಾವು. ಸೊ ಅದನ್ನ ನೀವು ಯಾವ ರೀತಿ ಡಿಕೋಡ್ ಮಾಡಿದ್ರು ನನಗೆ ತೊಂದರೆ ಇಲ್ಲ. ಯಾಕಂದ್ರೆ ಫೈನಲಿ ನೀವೇನ್ ಅನ್ಕೊಂಡ್ರು ಅದು ತಪ್ಪು. ಓಕೆ, sometimes I can be wrong. Yeah, ಗುರುದತ್ ಅವರೇ, ನಿಮಗೆ ರಾಜ್ಬಿ ಶೆಟ್ಟಿ ಬಂದ್ಮೇಲೆ ಪ್ರಜ್ವಲ್ ಪ್ರೆಸೆನ್ಸ್ ಕಡಿಮೆ ಆಗಿದೆಯಾ? ರಾಜ್ಬಿ ಶೆಟ್ಟಿಗೆ ಸ್ಕ್ರೀನ್ ಟೈ ಚೇಂಜ್ ಮಾಡಿದ್ರೆ ಏನಾದ್ರು? ಖಂಡಿತವಾಗ್ಲೂ ಇಲ್ಲ. ಓಕೆ, ಐ ಜಸ್ಟ್ ವಾಂಟೆಡ್ ಟು ನೋ. ಹೆಂಗ್ ಮ್ಯಾಮ್ ಮಾಡಕ್ಕಾಗತ್ತೆ?
ಸಮ್ವೇರ್ ಪ್ರಜ್ವಲ್ಸ್ ಆಬ್ಸೆನ್ಸ್ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಆಡಿಯನ್ಸ್ಗೆ ಇದರಿಂದ? ಬಿಕಾಸ್ ಎಲ್ಲಾನು ಹೇಳ್ತಾರೆ ಟೀಮ್ ಒಳಗಡೆ ಡಿಸ್ಕಸ್ ಮಾಡಿ ಬರಬೇಕು ಅಂತ, ಬಟ್ ಇಟ್ಸ್ ಔಟ್ ಇನ್ ದ ಓಪನ್. ಸೊ ಏನ್ ಮೆಸೇಜ್ ಹೇಳ್ತಾ ಇದ್ದಾರೆ ಆಡಿಯನ್ಸ್ಗೆ? ಆಡಿಯನ್ಸ್ ನಾನು ಕೊಡುವ ಮೆಸೇಜ್ ನಾನು ಕಥೆಯಲ್ಲಿ ಕೊಡ್ತೀನಿ. ಆಡಿಯನ್ಸ್ ಮೆಸೇಜ್ ಕೊಡೋಷ್ಟು ನಾನು ದೊಡ್ಡವನಲ್ಲ. ನನ್ನ ಒಪಿನಿಯನ್, ನನ್ನ ಅಭಿಪ್ರಾಯ, ನನ್ನ ಇಂಟೆನ್ಷನ್ ಏನೇ ಇದ್ರು ದಟ್ ವಿಲ್ ಬಿ ಇನ್ ಮೈ ಫಿಲ್ಮ್, ಇನ್ ಮೈ ಸ್ಟೋರಿ. ಆದ್ರೆ ಈ ತರ ಅನ್ಫಾರ್ಚುನೇಟ್ ಸಿಚುವೇಶನ್ಗಳು ನಡಿಬಾರ್ದಾಗಿತ್ತು ಅಂತನ್ನುವುದು ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿರ್ಮಾಪಕನಾಗಿ ನನ್ನ ಕನ್ಸರ್ನ್. ಯಾಕಂದ್ರೆ ಸಿನಿಮಾ ಅಂತನ್ನೋದು ನಂದೊಬ್ಬಂದಲ್ಲ ಮ್ಯಾಮ್. ಇಲ್ಲಿರುವ ನೂರಾರು ಜನ ಪ್ರೇಕ್ಷಕರಿಂದ ಹಿಡಿದು, ನೂರಾರು ಜನ ಕಲಾವಿದರಿಂದ ಹಿಡಿದು, ಸಾವಿರಾರು ಜನ ಎಫರ್ಟ್ ಇದೆ, ಅವ್ರ ಶ್ರಮ ಇದೆ. ಸೊ ಈಗ ನಾನು ಹೋಗಿ ಅವ್ರ ಹತ್ರ ಅಥವಾ ನಾವು ಅವ್ರ ಕೂತು ಮಾತಾಡಿ ಸರಿ ಮಾಡ್ಕೋಬಹುದು ಸಮಸ್ಯೆನ. ಆದ್ರೆ ಇಲ್ಲಿ ಆಗಿರುವ ಎಂಬ್ಯಾರಸ್ಮೆಂಟ್ ಯಾರಿಗಾದ್ರೂ ವಾಪಸ್ ಕೊಡೋಕ್ಕಾಗತ್ತಾ? ಇಲ್ಲಲ್ಲ. ಇದು ಪ್ರೇಕ್ಷಕರ ಮುಂದೆ. ಇವಾಗ ನೋಡಿ, ಪ್ರವೀಣ್ ಅಣ್ಣ ಬಂದಿದ್ದಾರೆ, ಪ್ರವೀಣ್ ಶೆಟ್ರು. ಅವ್ರು ಇಡೀ ಜೀವನ ಅವ್ರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ ಬೆಳೆದಿದ್ದೀವಿ, ಆಯ್ತಾ? ಅವ್ರಿಗೆ ಏನನ್ಸಿರುತ್ತೆ? ಅವ್ರನ್ನೆಲ್ಲ ನಾವು ಅತಿಥಿಗಳಾಗಿ ಕರೆದು, ಸಿನಿಮಾ ಗಣ್ಯರನ್ನ, ಪತ್ರಕರ್ತರನ್ನ, ಮಾಧ್ಯಮ ಮಿತ್ರರನ್ನ ಎಲ್ಲರನ್ನೂ ಕರೆದು ಈ ತರದೊಂದು ಅಲ್ವಲ್ಲ. ಇಟ್ ಇಸ್ ನಾಟ್ ಅವರ್ ಕಲ್ಚರ್ ಅಲ್ಲ. No, you should have discussed this before you come into. Try doing it, ma'am. It didn't happen. Is it for the remuneration? Not exactly. If it is also, it could have been communicated in a much better way. Okay. Last question for the day. Last question. ಮಿತ್ರ ಸರ್ ಇಲ್ಲಿ ಮಿತ್ರ ಸರ್ ಇಲ್ಲಿ ಕರಾವಳಿಗೆ ಮಿತ್ರ ಅವ್ರು ಎಂಟ್ರಿ ಆಗ್ತಿದ್ದಾರೆ ಅಂದ ತಕ್ಷಣ ಅವ್ರ ಲುಕ್ಕೇ ಚೇಂಜ್ ಆಯ್ತು. ಈಗ ಕರಾವಳಿಗೆ ಎಂಟ್ರಿ ಆಗಿ ಕೆಲಸ ಮಾಡಾಯ್ತು. ಮಿತ್ರ ಅವರ ಲೈಫ್ ಸ್ಟೈಲ್ ಏನೆಲ್ಲ ಬದಲಾಗಬಹುದು ಅಂತ ನಿಮಗೆ ಅನ್ಸಿದೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು? ಕರಾವಳಿಗೆ ಲುಕ್ ಚೇಂಜ್ ಆಯ್ತು ಸರ್. ಕರಾವಳಿ ರಿಲೀಸ್ ಆದ್ಮೇಲೆ ನನ್ನ ಲಕ್ಕು ಚೇಂಜ್ ಆಗ್ಬೋದು ಸರ್. ಅದಾಗಿ ಲಕ್ ಚೇಂಜ್ ಆಗಿ. ನಾನು ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೂ ಮುಂಚೆ ಆದ ವಿಚಾರದಲ್ಲಿ ವಿಷಾದ ಇದೆ. ಪ್ರಜ್ವಲ್ ಅವರು ನನ್ನ ತುಂಬ ಆತ್ಮೀಯ ಸ್ನೇಹಿತರು, ನನ್ನ ಫ್ಯಾಮಿಲಿ ಫ್ರೆಂಡು ಕೂಡ. ಈ ವಿಚಾರ ನನಗೆ ಗೊತ್ತಿದೆ. ನಿನ್ನೆವರೆಗೂ ಕೂಡ ಅವ್ರು ಇನ್ಸ್ಟಾಗ್ರಾಮ್ ಮೇಲೆ ಅವ್ರು ಪೋಸ್ಟ್ ಮಾಡ್ತಾ ಬಂದಿದ್ದಾರೆ ಇವತ್ತು ರಿಲೀಸ್ ಇದೆ ಅನ್ನೋದನ್ನ. ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡಿದ್ದೆ. ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ವೇದಿಕೆಯಲ್ಲಿ ಹೇಳಬೇಕು ಅಂತ ನಾನು ಭಾಳ ಆಸೆ ಪಟ್ಟಿದ್ದೆ, ಆಗಲಿಲ್ಲ. ಆಮೇಲೆ ಮಾತಾಡ್ಕೋತಾರೆ, ಅದು ಸರಿ ಮಾಡ್ಕೋತಾರೆ. ಗುರುದತ್ ಅವರು ಭಾಳ ಬುದ್ಧಿವಂತರಿದ್ದಾರೆ, ಭಾಳ ಪ್ಲ್ಯಾನ್ಡ್ ಇದ್ದಾರೆ. ಪ್ರಜ್ವಲ್ ಅವರು ಕೂಡ ಸಿನಿಮೋತ್ಸವ ಭಾಳ ಜೋರಾಗಿದೆ. ಇದು ಕರಾವಳಿ ಮೇಲೆ ತುಂಬ ಹೋಪ್ಸ್ ಇದೆ. ಗೊತ್ತಿಲ್ಲ ಸರ್ ನನಗೆ. ಇದು ಮೋಸ್ಟ್ಲಿ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಲ್ಲಿ ನಡೆದಿರೋದು ಮೋಸ್ಟ್ಲಿ ಪ್ರಜ್ವಲ್ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ಗೊತ್ತಿಲ್ಲ. ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರ್. ಇರ್ಬೋದು, ಏನಾದ್ರು ಇರ್ಬೋದು, ಸಮಸ್ಯೆಗಳಿದ್ದೇ ಇರ್ತವೆ ಎಲ್ರಿಗೂ. ಶಾರದಾ ಅವರೇ, ಒಂದು ನಿಮಿಷ. ನಾನು ಡಬ್ಬಿಂಗ್ ವಿಚಾರಕ್ಕೆ ಬಂದಾಗ ನಾನು ಮಂಗಳೂರಲ್ಲೇ ಓದಿದ್ದು. ತುಳು ಚೆನ್ನಾಗಿ ಮಾತಾಡ್ತೀನಿ, ಕೊಂಕಣಿ ಚೆನ್ನಾಗಿ ಮಾತಾಡ್ತೀನಿ. ಬಹುಶಃ ಒಂದು 6 ದಿವಸ ಈ ಸಿನಿಮಾಗೋಸ್ಕರ ನಾನು ಡಬ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿ ತುಂಬ ಚೆನ್ನಾಗಿತ್ತು. ಮಿತ್ರ ಸರ್, ಗುರು ಸರ್ ಕಳಿಸ್ತಾರೆ. ಬೆಳಗ್ಗೆ ಒಂದು ಫೋನ್ ಬರುತ್ತೆ, ಮಿತ್ರ ಸರ್ ಫ್ರೀ ಇದ್ರೆ ಒಂದು 1 hour ಬರ್ಬೋದಾ, ಯಾಕೋ ಮಿಸ್ ಹೊಡಿತಾ ಇದೆ ಅಂತ. ನನ್ನ 163 ಸಿನಿಮಾದಲ್ಲಿ ನಾನು ಪಟ್ಟಂಥ ಶ್ರಮ, ನನಗೆ ಆ್ಯಕ್ಟಿಂಗೇ ಗೊತ್ತಿಲ್ವೇನೋ, ನನಗೆ ಡಬ್ಬಿಂಗೇ ಬರಲೇನೋ ಅನ್ನೋ ಮಟ್ಟಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ. ರಾಜ್ ಶೆಟ್ರು ಎಂಟ್ರಿ ಆದರು. ಅವರಿಗೆ ಒಂದು ದೊಡ್ಡ ಒಂದು ಸಿನಿಮೋತ್ಸವ, ದೊಡ್ಡ ಶಕ್ತಿಯಾಗಿ ನಮ್ಮ ಕರಾವಳಿಗೆ, ಒಂದು ಕನ್ನಡ ಸಿನಿಮಾಗೆ ದೊಡ್ಡ ಒಂದು ಶಕ್ತಿಯಾಗಿ ರಾಜ್ ಶೆಟ್ರು ನಿಂತಿದ್ದಾರೆ. ಬಂದು ನನಗೆ ಡಬ್ ಮಾಡಿಸಿದ್ರು ಅವರು. ನಾನು ಸೀನಿಯರ್ ಆ್ಯಕ್ಟರು, ಅವರಿಗಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಪ್ರೊಡಕ್ಷನ್ ಮಾಡಿದ್ದೀನಿ. ಅದನ್ನೆಲ್ಲವನ್ನು ಬಿಟ್ಟು ನನ್ನನ್ನು ರೆಡಿ ಮಾಡಿ, ಪ್ರಿಪೇರ್ ಮಾಡಿ, ಮಂಗಳೂರು ಸ್ಲ್ಯಾಂಗ್, ಅದರಲ್ಲಿ ಲ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ನಿಮ್ಮದು, ನನ್ನನ್ನು ಬಿಟ್ಟು ಡಬ್ ಮಾಡೋಕ್ಕೂ ಪ್ಲ್ಯಾನ್ ಮಾಡಿದ್ರು. ಮಿತ್ರವರು ಸೂಟ್ ಆಗ್ತಾ ಇಲ್ಲ, ಮಿತ್ರವರು ವಾಯ್ಸು ಕೂಡ ಇದಕ್ಕೆ ಸೆಟ್ ಆಗ್ತಾ ಇಲ್ಲ. ನನ್ನನ್ನು ಬೇರೆ ಸ್ಟ್ರೆಸ್ಟರಿಗೆ ಕರ್ಕೊಂಡೋಗಿ ನನ್ನನ್ನು ಬೇರೆ ಒಂದು ರೀತಿಯಲ್ಲಿ ಒಂಥರ ನನಗೊಂದು 2 hours ಯಾರು ಇವನು, ನೆನ್ನೆ ಮನೆ ಬಂದವರು 4 ಪಿಕ್ಚರ್ ಮಾಡಿದ್ದಾರೆ, ಉಳಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಟ್ರು, ನನಗೆ ಹೇಳೋ ಪಟ್ಟಕ್ಕೆ ನನಗೆ ಈಗ ಹೊರಟಾಗಿದ್ದು ಉಂಟು. ಆಚೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಏನೆಲ್ಲ ಮಾಡಿದ್ದೀನಿ, ಇದು ಒಂದು ಮಾಡಿಬಿಡೋಣ, ಸರೆಂಡರ್ ಆಗಿಬಿಡೋಣ ಅಂತ ಲಿಟ್ರಲಿ ಸರೆಂಡರ್ ಆದೆ. ಸರೆಂಡರ್ ಆದಮೇಲೆ ನನ್ನ ಡಬ್ಬಿಂಗ್ ನಾನೇ ಡಬ್ ಮಾಡಿದ್ದು ಅಂತ ಅಷ್ಟೋ ಮಟ್ಟಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಕೆಲವೊಂದು ಸಾಹಸ ದೃಶ್ಯಗಳು ಹೀರೋಗಳಿಗೆ ಮಾಡದೇ ಇದ್ದಾಗ ನಾವು ಡ್ಯೂಪನ್ನು ಯೂಸ್ ಮಾಡ್ತೀವಿ, ಹೌದಾ? ಡ್ಯೂಪ್ ಬಂದು ಫೈಟ್ ಮಾಡ್ತೀವಿ. ಕೆಲವು ಭಾಷೆ ಸೂಟ್ ಆಗದೆ ಇದ್ದಾಗ ಡಬ್ ಮಾಡೋದ್ರಲ್ಲಿ ತಪ್ಪಿಲ್ಲ, ನಿರ್ದೇಶಕರ ಕಾಲ್ ಅಂತ ನಾನು ಅನ್ಕೋತೀನಿ. ನನಗೆ ಅನಿಸುತ್ತೆ, ನಟನಾಗಿ ನನಗೆ ಅನಿಸುತ್ತೆ. ಅದಕ್ಕೆ ಪ್ರಜ್ವಲ್ ಅವರು ಕೂಡ ಒಪ್ಕೋತಾರೆ, ನಂಬಿಕೆ ನನಗಿದೆ. ಆ ಥರಕ್ಕೆ ಏನು ಬೇಕು ಅದನ್ನು ಅವ್ರು ಸರಿದೂಗಿಸ್ಬಲ್ರು. ಅಷ್ಟು ಸುಲಭ ಅಲ್ಲ. ನಾನು ಭಾಳ ಸುಲಭ ಅಂದ್ಕೊಂಡಿದ್ದೆ. ಮಂಗಳೂರು ಸ್ಲ್ಯಾಂಗು ಭಾಳ ಕಷ್ಟ ಇದೆ.
ಅದು ಶೆಟ್ರ್ ಮೂಲಕ ಕಲಿತ ಶೆಟ್ರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಅದ್ಭುತವಾಗಿ ನನಗೆ ಒಂದು ಆ ಡಬ್ಬಿಂಗ್ ಆ ಸ್ಟೈಲನ್ನು, ಈಗಿನ ಟ್ರೆಂಡನ್ನು ನನಗೆ ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಕರಾವಳಿಯಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಕ್ಕೆ, ಕರಾವಳಿಯಲ್ಲಿ ದೊಡ್ಡ ಒಂದು ಒಳ್ಳೆಯ ಸಿನಿಮಾ ಅದ್ರಲ್ಲಿ ನಾನು ಇರುವುದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಥ್ಯಾಂಕ್ ಯು ಗುರುದತ್ ಸರ್, ಥ್ಯಾಂಕ್ ಯು KVN, ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್, ಥ್ಯಾಂಕ್ ಯು ನಮ್ಮ ಕ್ಯಾಮರಾಮನ್, ಎಕ್ಸ್ಟ್ರಾರ್ಡಿನರಿ ಕ್ಯಾಮರಾ ವರ್ಕ್, ಇಡೀ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರೆ ಅದೆಷ್ಟು ಮಸ್ಟ್ ಅಂತ ಇತ್ತು. ಅಗತ್ಯಕ್ಕಿಂತ ಅದೊಂದು ಅಲ್ಲಿ ಆ ಮೂಮೆಂಟ್ ಅಲ್ಲಿ ನಡೆಯುವ ಒಂದು ನ್ಯಾಚುರಲ್ ಕಾನ್ವರ್ಸೇಷನ್. ನಿಮ್ಗೆ ಯಾರೋ ಒಬ್ರು ನಮ್ಮ ಯಾಕಂದ್ರೆ ನಾನು ಕುಂದಾಪುರದವನಲ್ಲ, ನಾನು ಹುಟ್ಟು ಬೆಳೆದಿದ್ದೀನಿ, ಅಲ್ಲಿ ಜಾಗ ನೋಡಿದ್ದೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಅವನ ಆ ಮೂಮೆಂಟ್ ಅಲ್ಲಿ ಅಲ್ಲಿದ್ದಾಗ ಅವನ ಫ್ರಸ್ಟ್ರೇಷನ್ ಆಚೆ ಹಾಕುವ ಒಂದು ವಿಧಾನವಾಗಿ ಕಾಣಬಹುದೇ ಹೊರತು ಅದನ್ನ ಸಂಸ್ಕೃತಿ ಒಳಗಡೆ ಇನ್ಕ್ಲೂಡ್ ಮಾಡುವಂತದ್ದು ಒಂದು ಅಲ್ಲ ಅಂತ ಒಂದು ಅನಿಸಿಕೆ. ಸುಪ್ರೀತ್ ಸರ್ಗೆ ಏನು ಕೇಳ್ತಾ ಇದ್ರಿ ಸರ್? ಸುಪ್ರೀತ್ ಅವರೇ, ನಿಮ್ಗೆ ಬರೋ ಫಿಲಮ್ಸ್ ಆಸ್ ಅ ಡಿಸ್ಟ್ರಿಬ್ಯೂಟರು ನಿಮ್ಗೆ ಬರೋ ಫಿಲಮ್ಸು ಎಲ್ಲ ಕಾಂಟ್ರವರ್ಸಿಯಲ್ಲೇ ಬರುತ್ತೆ. ನಿಮ್ಗೆ ಅದು ಖುಷಿ ಆಗ್ತಾ ಇದೆಯಾ? ಅಂದ್ರೆ ಅದೇ ಪ್ರಮೋಷನ್ ಮಾಡ್ತಾ ಇದೆ, ನಿಮ್ಗೆ ಏನ್ ಬರೀ ಡಿಸ್ಟ್ರಿಬ್ಯೂಟ್ ಮಾಡೋದಂತನಾ? ಎಲ್ರಿಗೂ ನಮಸ್ತೆ. ಕಾಂಟ್ರವರ್ಸಿ ಬಂದ್ರೆ ಏನಕ್ಕೆ ಬರುತ್ತೆ ಅಂದ್ರೆ ಅದನ್ನ ಸಾಲ್ವ್ ಮಾಡುವ ಕೆಪಾಸಿಟಿ ಇರೋದ್ರಿಂದ ಬರುತ್ತಲ್ವ. ಈ ಫಿಲಮ್ ನೋಡಿದ್ದೀರಾ ಅನ್ಸುತ್ತೆ. ನಾನು ತುಂಬಾ ರಫ್ ಕಾಪಿ ನೋಡಿದ್ದೆ. ಟುಡೇ ವೆನ್ ಐ ಸಾ ಅಂದ್ರೆ ನಂಗೆ ಲಾಸ್ಟ್ ಟೈಮ್ ಒಂದು ಗ್ಲಿಮ್ಸ್ ಕಳಿಸಿದ್ರು. ವಾಟ್ ಐ ಸಾ ಅಂಡ್ ಅವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ತುಂಬ ಚೇಂಜಸ್ ಇದೆ. ಎಸ್ಪೆಷಲಿ ದಿಸ್ ಟ್ರೈಲರ್ ಆಲ್ಸೋ ನಾನು ಸರ್ಗೆ ಹೇಳಿದೆ, ನಾನು ಸಿನಿಮಾ ನೋಡಿದ್ರು ಸಹ ಒಂದು ಫೀಲ್ ಆಯ್ತು. ಅಂದರೆ ದ ವೇ ದೇ ಹ್ಯಾವ್ ಆ ಎಡಿಟಿಂಗ್ ಮಾಡಿರೋದಾಗಲಿ, ಆ ಮ್ಯೂಸಿಕ್ ಮಾಡಿರೋದಾಗಲಿ, ಎಫೆಕ್ಟ್ಸ್, ಇಟ್ಸ್ ವೆರಿ ಇಂಪ್ರೆಸಿವ್ ಟು ಬಿ ಫ್ರ್ಯಾಂಕ್. ಯು ಜಸ್ಟ್ ಟೋಲ್ಡ್, ಅಂದ್ರೆ ನೀವು ಹೇಳಿದ್ರಿ ನನಗೆ ಕೆಪಾಸಿಟಿ ಇದೆ ಸಾಲ್ವ್ ಮಾಡುವಂತದ್ದು. ನಾನಂತಲ್ಲ ಮೇಡಮ್, ಜನ ಬಿಲೀವ್ ಮಾಡಿಬಿಡ್ತಾರೆ. ಇಫ್ ಯು ಆರ್ ಕೇಪಬಲ್ ಆಫ್ ಎನಿಥಿಂಗ್ ವಿ ಆರ್ ಡೂಯಿಂಗ್. ಬಟ್ ಯು ಕುಡ್ ಹ್ಯಾವ್ ಸಾಲ್ವ್ಡ್ ಪ್ರಜ್ವಲ್ಸ್ ಪ್ರಾಬ್ಲಮ್, ನೋ? ಐ ಡು ನಾಟ್ ನೋ ಪ್ರಜ್ವಲ್ ಪರ್ಸನಲಿ ಮೇಡಮ್, ಟು ಬಿ ಫ್ರ್ಯಾಂಕ್. ನಾನು ಯಾವತ್ತೂ ಮೀಟ್ ಮಾಡಿಲ್ಲ ಅವ್ರನ್ನ. ಥ್ರೂ ಒನ್ ಆಫ್ ಹಿಸ್ ಕ್ಲೋಸ್ ಫ್ರೆಂಡ್ ಐ ಟ್ರೈ ಟು ರೀಚ್ ಹಿಮ್ ಮೇಡಮ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ವಾಟ್ ದ ಆನ್ಸರ್. ಪ್ಲೀಸ್. ಆಯ್ತು, ಬಟ್ ಒಂದು ಲಾಸ್ಟ್ ಕ್ವೆಶ್ಚನ್. ನೀವು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಈ ಒಂದು ವಿಚಾರದಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ನಾನು ಕೂತು ಮಾತಾಡೋದಕ್ಕೆ ರೆಡಿ ಇದ್ದೀನಿ, ಬಟ್ ಮನುಷ್ಯತ್ವ ಇರಬೇಕು, ಮನುಷ್ಯರ ರೀತಿ ವರ್ತಿಸ್ಬೇಕು ಅಂತ. ಓಕೆ ಓಕೆ, ಏನಾದ್ರೂ ಕಹಿ ಘಟನೆ ಆಗಿದ್ಯಾ ಅಂತ? ಇಲ್ಲ ಸರ್, ಏನೇನೋ ಆಗಿದೆ, ಅವ್ರ ಹತ್ರ ಕೇಳಿ ಏನೋ ಆಗಿದೆ. ನನಗೆ ಅದಲ್ಲ, ನನಗೆ ಪ್ರಜ್ವಲ್ ದೇವರಾಜ್ಗೆ ಇನ್ಸಿಡೆಂಟ್ ಗೊತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಬಿಕಾಸ್ ದಿಸ್ ಇಸ್ ಸೋ ಅನ್ಫಾರ್ಚುನೇಟ್. ನಾನು ಇವ್ರ ಹತ್ರ ಹೇಳಿದ್ದು. ಆಯ್ತು, ಪ್ರಜ್ವಲ್ ಆಕ್ಟಿಂಗ್ ಹೇಗಿದೆ ಅಂತ ಹೇಳಿ ಹೋಗಿ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ, ನೀವು ಒಂದ್ಸಲ ನೋಡಿ. ಇಡೀ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ, ಅದಕ್ಕೆ ಕೇಳಿದ್ದು. ನೋಡಿ, ಟ್ರೈಲರ್ ನೋಡಿದ್ರು. ಗುರು ಇಂಪಾರ್ಟೆಂಟ್, ಅವ್ರ ಬಗ್ಗೆ ಹೇಳ್ಬೇಕು. ಈ ಗಲಾಟೆಯಲ್ಲಿ ಪ್ರೊಡ್ಯೂಸರ್ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದಾರಲ್ಲ ಸರ್. ಯಾರು ಅಲ್ಲ ಅಂದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಏನಾಯ್ತು ಅದು ಬಹಳ ಅನ್ಫಾರ್ಚುನೇಟ್. ಯಾಕಂದ್ರೆ ಅದು ಕೇಳುವಂತ ಗಳಿಗೆ ಕೂಡ ಅಂದ್ರೆ ಎಲ್ಲ ಟ್ರೈಲರ್ ಆದ್ಮೇಲೆ ಏನೋ ಒಂದು ಈ ಮೊಮೆಂಟ್ ಕೇಳಬೇಕು ಅನ್ನೋದು ತುಂಬಾ ಒಂದು ಸೈಡಿಸಮ್ ತೋರಿಸುತ್ತೆ. ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಟು ಬಿ ವೆರಿ ಟ್ರೂತ್ಫುಲ್. ಯಾಕಂದ್ರೆ ಈ ಮೊಮೆಂಟ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಇವ್ರು ಬ್ರೇಕ್ ಆಗ್ತಾರೆ ಅನ್ನೋದಿದೆಯಲ್ವಾ, ಅದು ಸಿನಿಮಾಗೆ ತುಂಬಾ ಒಂದು ದೊಡ್ಡ, ಅಂದ್ರೆ ಸಿನಿಮಾ ಆಸ್ ಎ ಇಂಡಸ್ಟ್ರಿ ಬಹಳ ಇದು. ಯಾಕಂದ್ರೆ ಬರ್ಬೇಕಾದ್ರೆ ನಮ್ಗೆ ಈ ಸಮಸ್ಯೆ ಇದೆ, ನಾವು ಕೇಳೋದಕ್ಕೆ ಬರ್ತಾ ಇದೀವಿ ಅನ್ನೋದು ಬೇರೆ, ನಾವು ಟ್ರೈಲರ್ ನೋಡೋದಕ್ಕೆ ಬರ್ತಾ ಇದೀವಿ ಎಂದು ಆ ಗಳಿಗೆಯ ಮೇಲೆ ಮಾಡೋದು ಬೇರೆ. ದಟ್ಸ್ ನಾಟ್ ರೈಟ್ ಅಂತ ನಾನು ಹೇಳೋದು. ಕೊನೆಯದಾಗಿ ಸರ್, ಈ ಒಂದು ವಿಚಾರದಲ್ಲಿ ಡಬ್ಬಿಂಗ್ ವಿಚಾರವಾಗಿ ಏನಾದರೂ ಕಾನೂನು ಹೋರಾಟಕ್ಕೆ ರೆಡಿ ಆಗ್ತೀರಾ ನೀವು ನಿರ್ಮಾಪಕರುಗಳು? ನೋಡಿ, ಎಂತದ್ದೇ ಸಮಸ್ಯೆ ಇದ್ರು ಕೂತ್ ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ನಂಬ್ತೀನಿ. ಅಲ್ಲ, ಮಾತಾಡೋದಕ್ಕೆ ಎದುರುಗಡೆಯವರು ರೆಡಿ ಇರ್ಬೇಕಲ್ಲ. ಅದು ಒನ್ ಸೈಡೆಡ್ ಎಫರ್ಟ್ ಆಗ್ಬಾರ್ದು. ಆಮೇಲೆ ಸುಪ್ರೀತ್ ಸರ್ ಹೇಳ್ದಾಗೆ ಎಲ್ಲದನ್ನ ನಾವು ಡಿಸ್ಕ್ಲೋಸ್ ಮಾಡ್ತಾ ಹೋದ್ರೆ ಆಲ್ರೆಡಿ ಜನಕ್ಕೆ ಸಿನಿಮಾ ಮೇಲೆ ನಂಬಿಕೆ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಕಡಿಮೆ ಆಗ್ಬಿಡುತ್ತೆ. ಹೀಗಿದಾರ ಸಿನಿಮಾದವ್ರು ಇಷ್ಟರ ಮಟ್ಟಿಗೆ ಇದಾರ ಅಂತೆಲ್ಲ ಅನ್ಸಕ್ ಶುರು ಆಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ಹೋಗೋದು ಬೇಡ. ನಾನು ವ್ಯಕ್ತಿಯಾಗಿ ಇದನ್ನೊಂದು ಘಟನೆ ತರಾನೇ ನೋಡ್ತೀನಿ ಹೊರತು ನಾನು ಇದನ್ನ ತುಂಬಾ ಪರ್ಸನಲ್ ಆಗಿ ತಗೊಂಡ್ರೆ ಖಂಡಿತವಾಗ್ಲೂ ಅದೊಂದು ಬ್ಲ್ಯಾಕ್ ಡಾಟ್ ತರ ಕಾಣಿಸುತ್ತೆ. ಅದಾಗದ್ ಬೇಡ ಅಂತ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ಐ ಥಿಂಕ್ ಇದನ್ನ ಇಲ್ಲಿಂದ ಹೇಗೆ ಸರಿ ಮಾಡೋದು ಅನ್ನೋ ಒಂದು ಆಂಗಲ್ ಯೋಚನೆ ಮಾಡ್ತೀನಿ ಅಷ್ಟೇ ನಾನು. Thank you. I think we're done with the questions. One moment. Yes. Sorry, I had to thank so many people. I'll start from VK Films. Vinod ಅವರು, ವಿನೋದ್, ಶಿಥಿಲ್ ಎಲ್ಲರೂ. ಫ್ರಮ್ ದೇರ್ ವಿ ಸ್ಟಾರ್ಟೆಡ್ ಎ ಜರ್ನಿ 2 years back. 2 ವರ್ಷ ಆಯ್ತು ಜರ್ನಿ ಶುರು ಮಾಡಿ. ಯಾವ ಹಂತದಲ್ಲೂ ಅವರು ಒಂದು ಸಣ್ಣ ಕನ್ಫ್ಯೂಷನ್ ಇಲ್ಲದೆ ಜೊತೆಗೆ ನಿಂತಿದ್ದಾರೆ.
ಜೊತೆಗೆ ಜಯರಾಮ್ ಸರ್ ಇದ್ದಾರೆ, ಸುರಾಮ್ ಮೂವೀಸ್ ಜಯರಾಮ್ ಸರ್ ಆಮೇಲೆ ಜಾಯ್ನ್ ಆದ್ರು. ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಪರ್ಸನ್ ಐ ಕೇಮ್ ಅಕ್ರಾಸ್. ತುಂಬಾ ಸ್ಟ್ರಾಂಗ್ ಆಗಿ ಈ ಕತೆ ವರ್ಕ್ ಆಗುತ್ತೆ, ಜನ ಮೆಚ್ತಾರೆ, ಕಾಂಟೆಂಟ್ ಒಪ್ಕೋತಾರೆ, ಅಪರೂಪದ ಕತೆ ಅಂತ ಜೊತೆಗೆ ನಿಂತಿರೋರು. ಅದಾದ್ಮೇಲೆ KVN ವೆಂಕಟ್ ಸರ್, ಆಕ್ಚುಲಿ ಶೆಟ್ಟರ್ ಐಡಿಯಾ ಕೊಟ್ಟಿದ್ದವ್ರೆ. ಕತೆ ಕೇಳಿ ಚೆನ್ನಾಗಿದೆ ರೀ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕತೆ, ಈ ಪಾತ್ರ ರಾಜ್ಬಿ ಶೆಟ್ಟರ್ ಕೇಳಿ ನೋಡಿ ಮಾಡ್ತಾರ ಅಂತ ಅಲ್ಲಿಂದ ಶುರುವಾಯ್ತು. ನಾವು ಶೆಟ್ಟರ್ನ ಮೀಟ್ ಮಾಡ್ಬೇಕಾಯ್ತು. ಸೊ ಅವ್ರಿರ್ಬೋದು, ಸುಪ್ರೀತ್ ಸರ್ ಇರ್ಬೋದು, ಮುಖ್ಯವಾಗಿ ಶ್ಯಾಮ್ ಸರ್ ಇದ್ದಾರೆ, ನಮ್ಮ ಇಲ್ಲಿ ಕೂತಿದ್ದಾರೆ ಬಾಂಬೆ ಶ್ಯಾಮ್ ಸರ್ ಇದ್ದಾರೆ. ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಅಂಡ್ ಬ್ಯಾಕ್ ಬೋನ್ ಟು ಮೀ ಟು ವಿತ್ ದಿಸ್ ಎಂಟೈರ್ ಪ್ರಾಸೆಸ್. ಹಾಗಾಗಿ ತೀರಾ ಆತ್ಮೀಯರೆಲ್ಲ ಇಲ್ಲಿ ಬಂದಿದ್ದಾರೆ. ಪ್ರವೀಣ್ ಅಣ್ಣ ಥ್ಯಾಂಕ್ ಯು ಸೋ ಮಚ್, ಚಂದ್ರಣ್ಣ ಇದ್ದಾರೆ, ನನ್ನ ಫ್ಯಾಮಿಲಿ ಇದೆ, ನನ್ನ ವೈಫ್, ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ವೈಫ್ ಅಂದ್ರೆ ಮದುವೆ ಆಗೋ ಹುಡುಗಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀನಿ. They are with me in this journey. Strongly believe this content will be something else. ಖಂಡಿತವಾಗ್ಲೂ ಒಂದು ವಿಚಾರ ಅಂತೂ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತೀನಿ, ಈ ಫಿಲ್ಮ್ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. ಈ ಸಿನಿಮಾ ಕರಾವಳಿ ಅಂತ ಸಿನಿಮಾ 24ನೇ ತಾರೀಕು ರಿಲೀಸ್ ಆಗೋ ಸಿನಿಮಾ ನಿಮ್ಮನ್ನು ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರ್ದೇಶಕರೇ. ಸೊ ಇಷ್ಟು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.